ಕೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಮೊದಲಿಗೆ ಹೆಡ್ಲೈನ್ಸ್. ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟದ ಬಗ್ಗೆ ಮಾತನಾಡಿದ ಡಿಕೆ ಶಿವಕುಮಾರ್ ವಿರುದ್ಧ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿ. ವಿಜಯಪುರ ಎಸ್ಸಿ ಮೀಸಲು ಕ್ಷೇತ್ರದ ಲೋಕಸಭೆಯ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿ ಗುರುಬಸವ ರಬಕವಿ ಪರ ಪ್ರಚಾರಕ್ಕೆ ಇಂದು ನಟ ಉಪೇಂದ್ರ ಆಗಮನ. ನಾನು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ನಟ ಉಪೇಂದ್ರ ಹೇಳಿಕೆ. ಚುನಾವಣೆ ನಂತರ ಬಿಎಸ್ವೈ ಅಡ್ವಾಣಿ ಜಾಗಕ್ಕೆ ಬರ್ತಾರೆ. ಬಿಎಸ್ ಯಡಿಯೂರಪ್ಪ ಮೂಳೆ ಗುಂಪಾಗ್ತಾರೆ. ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವ ವೆಂಕಟರಾವ್ ನಾಡಗೌಡ ವಿಜಯಪುರದಲ್ಲಿ ವ್ಯಂಗ್ಯ. ಜಯ ಕರ್ನಾಟಕ ಸಂಘದವರಿಂದ ಮತದಾನ ಜಾಗೃತಿ ಜಾಥಾ. ಕಡ್ಡಾಯವಾಗಿ ಮತದಾನ ಮಾಡಿ ಎಂಬ ನಾಮಫಲಕ ಹಿಡಿದು ಜಾಥಾ. ಕಾರ್ಗಿಲ್ ವೀರ ಯೋಧನ 20ನೇ ಪುಣ್ಯ ಸ್ಮರಣೆ. ರೇವತ್ಗಾಂವ್ ಗ್ರಾಮದ ಚನ್ನಬಸಪ್ಪ ಕೃಷ್ಣಾಥ ಜಿಗಜಿವನ್ಗಿ ವೀರ ಯೋಧನ ಸಮಾಧಿಗೆ ಪೂಜೆ. ನ್ಯೂಸ್ ಇನ್ ಡೀಟೇಲ್ಸ್. ವಿಜಯಪುರದಲ್ಲಿ ಮಾತನಾಡಿದ ಎಂಬಿ ಪಾಟೀಲ್, ಲಿಂಗಾಯತ ಪ್ರತ್ಯೇಕ ಧರ್ಮದ ಬಗ್ಗೆ ಡಿಕೆ ಶಿವಕುಮಾರ್ ಅವರಿಗೆ ಏನು ಅಧಿಕಾರವಿದೆ? ಕ್ಷಮೆ ಕೇಳಲು ಡಿಕೆ ಶಿವಕುಮಾರ್ ಯಾರು? ಅವರಿಗೂ ಲಿಂಗಾಯತ ಧರ್ಮಕ್ಕೂ ಏನು ಸಂಬಂಧ ಎಂದು ಪ್ರಶ್ನಿಸಿದ ಎಂಬಿ ಪಾಟೀಲ್, ಡಿಕೆಶಿ ಮೊದಲು ತಮ್ಮ ಸಮುದಾಯದಲ್ಲಿರುವ ಭಿನ್ನಾಭಿಪ್ರಾಯ ಬಗೆಹರಿಸಿಕೊಳ್ಳಿ ಎಂದು ಸಲಹೆ ನೀಡಿದರು. ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟದ ಬಗ್ಗೆ ಮಾತನಾಡಿದ ಡಿಕೆ ಶಿವಕುಮಾರ್ ವಿರುದ್ಧ ಗೃಹ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿ ನಡೆಸಿದರು. ವಿಜಯಪುರದಲ್ಲಿ ಮಾತನಾಡಿದ ಎಂಬಿ ಪಾಟೀಲ್, ಲಿಂಗಾಯತ ಪ್ರತ್ಯೇಕ ಧರ್ಮದ ಬಗ್ಗೆ ಡಿಕೆ ಶಿವಕುಮಾರ್ ಅವರಿಗೆ ಏನು ಅಧಿಕಾರವಿದೆ? ಕ್ಷಮೆ ಕೇಳಲು ಡಿಕೆ ಶಿವಕುಮಾರ್ ಯಾರು? ಅವರಿಗೂ ಲಿಂಗಾಯತ ಧರ್ಮಕ್ಕೂ ಏನು ಸಂಬಂಧ ಎಂದು ಪ್ರಶ್ನಿಸಿದ ಎಂಬಿ ಪಾಟೀಲ್, ಡಿಕೆಶಿ ಮೊದಲು ತಮ್ಮ ಸಮುದಾಯದಲ್ಲಿರುವ ಭಿನ್ನಾಭಿಪ್ರಾಯ ಬಗೆಹರಿಸಿಕೊಳ್ಳಲಿ ಎಂದು ಸಲಹೆ ನೀಡಿದರು. ಹೀಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಈ ಲಿಂಗಾಯತ ಧರ್ಮಕ್ಕೂ ಸಂಬಂಧ ಇಲ್ಲ. ಹೀಗಾಗಿ ಕ್ಷಮಾಪಣೆ ಕೇಳೋರು ಇವ್ರು ಯಾರು? ನೋಡಿ, ನಮ್ಮ ಲಿಂಗಾಯತ ವೀರಶೈವ ಏನು ಭಿನ್ನಾಭಿಪ್ರಾಯಗಳು ಇದು ಈಗಿಂದಲ್ಲ, 12ನೇ ಶತಮಾನದಿಂದ ಇದಾವೆ, ಕಳೆದ 150 ವರ್ಷದಿಂದ ಇದಾವೆ. ಅದಕ್ಕೆ ನಮ್ಮ ಸ್ವಾಮಿಗಳು ಇದಾರೆ, ಎರಡೂ ಕಡೆ ಇದಾರೆ ಸ್ವಾಮಿಗಳು. ನಮ್ಮ ಕಡೆ ಸ್ವಾಮಿಗಳು ಇದಾರೆ, ನಮ್ಮ ಕಡೆ ನಾಯಕರುಗಳು ಇದಾರೆ, ನಮ್ಮ ಕಡೆ ಹಿರಿಯರಿದ್ದಾರೆ. ಅವರೆಲ್ಲ ಇದನ್ನು ಬಗೆಹರಿಸ್ಕೋತಾರೆ. ಡಿಕೆ ಶಿವಕುಮಾರ್ ಅವರಿಗೆ ಇಲ್ಲಿ ಏನ್ ಕೆಲಸ? ಇದು ಒಂದೇ ಬಾರಿ ಅಲ್ಲ, ಇದು 2ನೇ ಬಾರಿ. ಹಿಂದೆ ಒಮ್ಮೆ ಬಳ್ಳಾರಿಯಲ್ಲಿ ಕೊಟ್ಟರು. ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಪ್ರೆಸಿಡೆಂಟ್ ಅಲ್ಲ, ಎಐಸಿಸಿ ಪ್ರೆಸಿಡೆಂಟ್ ಅಲ್ಲ, ಅಥವಾ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಮನ್ವಯ ಸಮಿತಿ ಅಧ್ಯಕ್ಷ ಅವ್ರು ಕೊಟ್ಟಿದ್ದೇ ಬೇರೆ ಇತ್ತು. ಆ ಸಲ ಕೊಟ್ಟರು. ಕೊಟ್ಟ ಮೇಲೆ ನಾನು ರಿಪೀಟ್ ಮಾಡಿದಾಗ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಸಾಮಾನ್ಯ ಕಾರ್ಯಕರ್ತ ನಿನಗ್ಯಾರ ಅಧಿಕಾರ ಕೊಟ್ಟರು? ಕ್ಷಮಾಪಣೆ ಪಕ್ಷದ ಪರ ಕ್ಷಮಾಪಣೆ ಕೇಳಕ್ಕೆ ಇವ್ರಿಗ್ಯಾರ ಅಧಿಕಾರ ಕೊಟ್ಟರು? ಅದಕ್ಕೆ ಈ ಡಿಕೆ ಶಿವಕುಮಾರ್ ಅವರು ಮೊದಲು ತಮ್ಮ ಮನೆಯನ್ನ ಶುದ್ಧ ಮಾಡಿಕೊಳ್ಳಿ. ಅದಾಗ ಏನೋ ಹೇಳ್ತಾರೆ ಗಾದೆ ಮಾತು, ಮನೆ ಗೆದ್ದು ಮಾರಿ ಗೆಲ್ಲಬೇಕು ಅಂತ ಹೇಳಿ. ಒಕ್ಕಲಿಗರ ಬೆಲ್ಟ್ನಲ್ಲಿ ಮೊದಲು ಅಲ್ಲಿ ನಾವು ಬಹಳ ವೀಕ್ ಆಗಿದ್ದೀವಿ. ಅಲ್ಲಿ ಪಕ್ಷ ಸಂಘಟನೆ ಮಾಡ್ರಿ. ಇಲ್ಲಿ ಮಾಡಬೇಡ ಅಂತಾರ, ಇಲ್ಲಿನೂ ಮಾಡಕತ್ತಿರಂತ. ಅಲ್ಲಿ ಮಾಡಿ ಬಂದು ಈ ಕಡೆ ಬರ್ರಿ. ಸುಮ್ಮನೆ ಉತ್ತರ ಕರ್ನಾಟಕದಾಗ ಬಂದು ನಮ್ಮ ಇದರಲ್ಲಿ ನಮ್ಮ ಅಸ್ಮಿತೆ, ನಮ್ಮ ಸಮಸ್ಯೆಗಳು ನಾವು ಬಗೆಹರಿಸ್ಕೋತೀವಿ. ನಮ್ಮ ಸ್ವಾಮಿಗಳ ಬಗೆಹರಿಸ್ಕೊಳಕಿದ್ದಾರೆ. ಇವರು ಪದೇ ಪದೇ ಯಾಕೆ ಕೊಡ್ತಾ ಇದ್ದಾರೆ? ಒಮ್ಮೆ ಬಳ್ಳಾರಿ ಚುನಾವಣೆ ಕೊಟ್ಟರು, ಮತ್ತೆ ಈಗ ಕೊಟ್ಟರು. ಅಂದ್ರೆ ಇದರ ಅರ್ಥ ಏನು? ನಾನು ಪಕ್ಷದ ಹೈಕಮಾಂಡ್ಗೆ ಕೂಡ ಇದು ಮಾಡ್ತಾ ಇದ್ದೀನಿ. ಹೈಕಮಾಂಡ್ ಅಂಗಕ್ಕೆ ಹೋಗ್ತಾ ಇದ್ದೀನಿ. ಪದೇ ಪದೇ ಇವರು ಕೊಡ್ಲಿಕ್ಕೆ ಏನು ಕಾರಣ ಏನಿರ್ಬೋದು? ಸ್ವಲ್ಪ ಮಾಹಿತಿ ನನಗಿದೆ, ಅದು ಚುನಾವಣೆ ನಂತರ ಮಾತಾಡ್ತೀನಿ. ಯಾಕಂದ್ರೆ ನಾನು ಈ ಚುನಾವಣೆ ಸಂದರ್ಭದಲ್ಲಿ ನಾನು ಪಕ್ಷಕ್ಕೆ ನಾನು ಮುಜುಗರ ಮಾಡಕ್ ಬಯಸೋದಿಲ್ಲ. ಚುನಾವಣೆ ನಂತರ ಇವತ್ತು ಸಹ ನಾನು ಡಿಟೇಲ್ಡ್ ಆಗಿ ಈ ಡಿಕೆ ಶಿವಕುಮಾರ್ ಅವರು ಏನು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಇದರಿಂದ ಇವ್ರ ಉದ್ದೇಶ ಏನಿರ್ಬೋದು, ಆ ಕೆಲವು ಹಿಂಟುಗಳು ನನಗೂ ಕೂಡ ಗೊತ್ತಾಗಿದೆ. ಮತ್ತೆ ಮೇಲೆ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳುದು ಹಿಂದಾಡೆ ನಿಮಗೆ ಅಧಿಕಾರ ಕೊಟ್ಟು ಪಕ್ಷದ ಪರ ಕ್ಷಮಾಪಣೆ ಕೇಳಕ್ ನೀವ್ಯಾರು? ಪಕ್ಷ ಅದನ್ನ ಇಲೆಕ್ಷನ್ ಇಶ್ಯೂನೇ ಮಾಡ್ಕೊಂಡಿರಲಿಲ್ಲ, ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಇರಲಿಲ್ಲ. ನೀವ್ಯಾರು ಕ್ಷಮಾಪಣೆ ಕೇಳೋರು? ನೀವು ಕ್ಷಮಾಪಣೆ ಕೇಳಬೇಕಾದ್ರೆ ಒಕ್ಕಲಿಗರ ಬೆಟ್ಟಲ್ಲಿ ನಮಗೆ ಕಡಿಮೆ ಓಟ್ ಬಿದ್ದಿದ್ದಾವೆ, ಅದಕ್ಕೆ ನಮಗೆ ಕ್ಷಮಾ ಮಾಡಿ ಅಂತ ಹೇಳಿ ಕೇಳಿ. ಒಕ್ಕಲಿಗರ ಬೆಟ್ಟಲ್ಲಿ ನಮಗೆ ಕಡಿಮೆ ಓಟುಗಳು ಬಿದ್ದಿದ್ದಾವೆ, ಅದು ಕ್ಷಮಾಪಣೆ ಕೇಳಿ. ಇನ್ನೂ 2-3 ಬಹಳ ಬಲವಾದ ಕಾರಣಗಳಿದಾವೆ. ಚುನಾವಣೆ ನಂತರ ಹೇಳ್ತೀನಿ ಕಾರಣಗಳು ಏನೇನದಾವ ಅಂತೇಳಿ. ಈಗ ನಾನು ಹೇಳಕ್ ಬಯಸೋದಿಲ್ಲ. ಚುನಾವಣೆ ಹೊಸದಲ್ಲಿದ್ದೀವಿ. ಚುನಾವಣೆ ನಂತರ ಸ್ಪೆಷಲಿ
ಈ ಡಿ ಕೆ ಶಿವಕುಮಾರ್ ಹೇಳಿಕೆ ಏನಿದೆಯಲ್ಲ ಇದರ ಮೇಲೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರಿತೀನಿ. ಈಗ ಚುನಾವಣೆ ಇದರಿಂದ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಕೂಡ ಇದನ್ನ ಮಾಡಿ ಅಂತ ಈಗ ನನಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ಇದನ್ನ ಪ್ರಾರಂಭ ಮಾಡಿಲ್ಲ. ಆಕ್ಷನ್ಗೆ ರಿಯಾಕ್ಷನ್ ಇರ್ತದೆ. ನಮ್ಮ ಆಕ್ಷನ್ ಮಾಡಿದಾಗ ರಿಯಾಕ್ಷನ್ ಇರ್ತದೆ. ಮತ್ತು ಚುನಾವಣೆಗಳು, ಲೋಕಸಭೆ ಚುನಾವಣೆ ಲಿಂಗಾಯತ ವೀರಶೈವ ಧರ್ಮ ಮೇಲೆ ಆಗ್ತದ? ಲೋಕಸಭೆ ಚುನಾವಣೆ ತುಂಬ ರೈತರ ಸಮಸ್ಯೆಗಳು, ಯುವಕರ ಉದ್ಯೋಗ ಸೃಷ್ಟಿ ಸಮಸ್ಯೆಗಳು, ರಾಷ್ಟ್ರದ ಸಮಸ್ಯೆಗಳ ಮೇಲೆ ಚುನಾವಣೆ ಆಗ್ತದೆ. ಚುನಾವಣೆಯಲ್ಲಿ ಇಂಥವೆಲ್ಲ ಪ್ರಸ್ತಾಪ ಮಾಡೋದು ಇದು ಡಿ ಕೆ ಶಿವಕುಮಾರ್ ಅವರು ಮಾಡಿದಂತಹ ಸರಿಯಾದ ಕೆಲಸ ಅಲ್ಲ. ಮತ್ತು ಪದೇ ಪದೇ ಮಾಡೋದ್ರಿಂದ ಇದರಿಂದ ದುರುದ್ದೇಶ ಏನು ನನಗಿದೆ ಅಂತ ಅನ್ನೋದನ್ನು ಸ್ವಲ್ಪ ನನಗೂ ಕೂಡ ಹಿಂಟ್ಸ್ ಗೊತ್ತಾಗಿದ್ದಾವೆ. ಅದನ್ನ ನಾನು ದಯವಿಟ್ಟು ನನಗೆ ಸಹಕಾರ ಮಾಡಿ ಮಾಧ್ಯಮ ಸ್ನೇಹಿತರು, ನನಗೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ನನಗೆ ಸೂಚನೆ ಕೊಟ್ಟಿದ್ದಾರೆ. ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ. ಈಗ ಚುನಾವಣೆ ನಂತರ ಸ್ಪೆಸಿಫಿಕಲಿ ನಾನು ಯಾರು ಹೇಳಿದ್ರು ಕೇಳೋದಿಲ್ಲ. ಚುನಾವಣೆ ನಂತರ ಸ್ಪೆಸಿಫಿಕಲ್ ಆಗಿ ನಾನು ಇದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಲಿಂಗಾಯತ ಹೇಳಿಕೆಗಳ ಪದೇ ಪದೇ ಹೇಳಿಕೆ ಬಗ್ಗೆ ಮತ್ತು ಪಕ್ಷಕ್ಕೆ ಯಾರ್ಯಾರು ಕ್ಷಮಾಪಣೆ ಕೇಳಬೇಕು ಅನ್ನೋದು ಕೂಡ ಹೇಳ್ತೀನಿ. ಸುದೀರ್ಘವಾಗಿ ಇವತ್ತು ಸಹ ಬೇರೆ ಬೇರೆ ಕಾರಣಗಳಿದಾವೇನ, ಕೆಲವೊಬ್ಬರ ಖಾಸಗಿ ವಿಚಾರಗಳು, ಕೆಲವೊಬ್ಬರ ವರ್ತನೆಗಳು, ಯಾವ್ಯಾವ ಬೆಲ್ಟ್ನಲ್ಲಿ ನಮಗೆ ಇದು ಕಡಿಮೆ ಆಗಿದೆ, ಮೈಸೂರು ಪ್ರಾಂತ ಇರಬಹುದು, ಅಲ್ಲಿ ಕೋಸ್ಟಲ್ನಲ್ಲಿ ಇರಬಹುದು, ಅಲ್ಲಿ ಲಿಂಗಾಯತ ಪ್ರಭಾವ ಆಯ್ತಾ, ಅಲ್ಲಿ ಎಲ್ಲ ತಗೊಂಡೋಗಿ ಇಲ್ಲಿ ತಂದು ಕ್ಷಮಾಪಣೆ ಕೇಳಿ ನಮ್ಮಲ್ಲಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡೋದು. ಅದಕ್ಕೆ ಇವತ್ತು ಇಲ್ಲಿಗೆ ಅದನ್ನು ಸ್ಥಗಿತಗೊಳಿಸ್ತೀನಿ. ನಮ್ಮ ಅಧ್ಯಕ್ಷರು ಹೇಳಿದ್ರಿಂದ ಚುನಾವಣೆ ನಂತರ ಒಂದು ಸುದೀರ್ಘವಾದ ಪತ್ರಿಕಾಗೋಷ್ಠಿ, ಸ್ಪೆಸಿಫಿಕಲಿ ಡಿ ಕೆ ಶಿವಕುಮಾರ್ ಲಿಂಗಾಯತ ಧರ್ಮ ಇದರ ಬಗ್ಗೆ ನಾನು ಒಂದು ದೊಡ್ಡ ಪತ್ರಿಕಾಗೋಷ್ಠಿ ಮಾಡಿ ಮಾಹಿತಿ ಮಾಡ್ತೀನಿ. ಮತ್ತು ನಾನು ಪಕ್ಷದ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು, ಹೈಕಮಾಂಡ್ ವೇಣುಗೋಪಾಲ್ ಅವರಿಗೂ ಕೂಡ ಇದ್ರ ಬಗ್ಗೆ ಯಾಕೆ ನಾನು ಮಾಡಿಲ್ಲ, ನಾನು ತಪ್ಪಿಸ್ತಾ ಅಲ್ಲ. ಇವರು ಮಾತನಾಡಿ ಕೆದಕಿ ನಮ್ಮನ್ನ ಇದು ಮಾಡ್ಬೇಕಂತಾರೆ. ಅವರು ಜನ ಇವತ್ತೊಂದು ಸಹ ಈ ವಿಚಾರ ಪ್ರಸ್ತಾಪ ಮಾಡ್ತಾರೆ, ಸುಮ್ಮನೆ ಇದ್ದಾರೆ. ಇವರು ಅದನ್ನ ಕೆದಕಿ ಇವತ್ತೊಂದು ಸಹ ಬೆಂಕಿ ಹಚ್ಚಬೇಕಂತಾರೆ. ಅದಕ್ಕೆ ನಾನು ಈ ಸಂದರ್ಭ ಅವರಿಗೆ ಬೆಂಕಿಗೆ ತುಪ್ಪ ಹಾಕಕ್ಕೆ ಬಯಸೋದಿಲ್ಲ. ನಾನು ಚುನಾವಣೆ ನಂತರ ಸುದೀರ್ಘವಾದ ಪತ್ರಿಕಾಗೋಷ್ಠಿ, ಇನ್ನೂ ಬಹಳ ವಿಚಾರಗಳಿದಾವೆ. ನಾವು ಹಂಗೆ ಸುಮ್ಮಕೊಂಡಿರುವಂತಹ ಜಯಮಾನ್ದವರಲ್ಲ, ಅದಕ್ಕೆ ಸೂಕ್ತವಾದ ಉತ್ತರ ಕೊಡ್ತೀವಿ. ಥ್ಯಾಂಕ್ ಯು. ಲಿಂಗಾಯತ ಹೋರಾಟವನ್ನು ನಾನು ಚುನಾವಣೆಯಲ್ಲಿ ಬಳಸಿಕೊಂಡಿಲ್ಲ. ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲೂ ಇದು ಇಲ್ಲ. ಆದರೆ ಡಿಕೆ ಶಿವಕುಮಾರ್ ಯಾಕೆ ಈ ಬಗ್ಗೆ ಪ್ರಸ್ತಾಪ ಮಾಡುತ್ತಿದ್ದಾರೆ ಎಂದು ಚುನಾವಣೆ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಕರೆದು ತಿಳಿಸುತ್ತೇನೆ ಎಂದು ಆಕ್ರೋಶ ಹೊರಹಾಕಿದರು. ಲಿಂಗಾಯತ ಹೋರಾಟದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಪಕ್ಷದ ನಾಯಕರಿಗೆ ಹೈಕಮಾಂಡ್ಗೆ ತಿಳಿಸುತ್ತೇನೆ. ರಾಹುಲ್ ಗಾಂಧಿ ಅವರಿಗೂ ಈ ಬಗ್ಗೆ ಮಾಹಿತಿ ನೀಡುತ್ತೇನೆ ಎಂದರು. ಡಿಕೆಶಿ ಯಾಕೆ ಲಿಂಗಾಯತ ಪ್ರಚಾರವನ್ನು ಪದೇ ಪದೇ ಪ್ರಸ್ತಾಪ ಮಾಡುತ್ತಿರುವುದರ ಹಿಂದೆ ಹಿಡನ್ ಅಜೆಂಡಾ ಇದೆ. ಅದನ್ನು ಚುನಾವಣೆ ಬಳಿಕ ಬಹಿರಂಗಪಡಿಸುತ್ತೇನೆ ಎಂದು ವಾಗ್ದಾಳಿ ನಡೆಸಿದರು. ನಾನು ಈಗ ಚುನಾವಣೆ ಹೊಸ್ತಿಲದಲ್ಲಿದ್ದೀವಿ. ನಾವು ಹಿಂದೆನೂ ಕೂಡ ಪ್ರತ್ಯೇಕ ಲಿಂಗಾಯತ ಧರ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ವಿಚಾರ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೂ ಲಿಂಗಾಯತ ವೀರಶೈವ ಧರ್ಮದ ಇದಕ್ಕೂ ಏನೂ ಸಂಬಂಧ ಇಲ್ಲ. ಆ ಚುನಾವಣೆಯಲ್ಲಿ ಕೂಡ ನಾನು ನನ್ನ ಮತಕ್ಷೇತ್ರದ ಒಂದು ಕಡೆ ನಾವು ಲಿಂಗಾಯತ ವೀರಶೈವ ನಾನು ಉಪಯೋಗಿಸಿಲ್ಲ, ಶಬ್ದನೂ ಬಳಸಿಲ್ಲ. ಅಭಿವೃದ್ಧಿ ಮೇಲೆ ನಾನು ಚುನಾವಣೆಯನ್ನು ಮಾಡಿದ್ದೀನಿ. ಹೀಗಾಗಿ ವೆನ್ ಕಾಂಗ್ರೆಸ್ ಪಾರ್ಟಿ ಅಥವಾ ಯಾವುದೇ ಪಕ್ಷಕ್ಕೂ ಇದು ಸಂಬಂಧ ಇಲ್ಲ, ಪೊಲಿಟಿಕಲ್ ಇದಕ್ಕೆ ಸಂಬಂಧ ಇಲ್ಲ. ಗೂಬೆ ಕೂಡಿಸುವಂತ ಪ್ರಯತ್ನ ಮಾಡಿದ್ರು. ಅದೇ ಇವತ್ತು ಮಹಾರಾಷ್ಟ್ರದಾಗ ಸೈನ್ ಮಾಡಿದ್ದಾರೆ ಅಗ್ರಿಮೆಂಟ್, ಜಾಯಿಂಟ್ ಅಗ್ರಿಮೆಂಟ್. ಮಹಾರಾಷ್ಟ್ರ ಪ್ರದೇಶ ಕಾಂಗ್ರೆಸ್ ಕಮಿಟಿ ಮತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಜಾಯಿಂಟ್ ಇದು ಮಾಡಿದ್ದಾರೆ. ಅಲ್ಲಿ ಶಿವಾಚಾರ್ಯರೇನು ರಾಷ್ಟ್ರ ಸಂತ ಇದ್ದಾರೆ. ಯಾಕೆ ಮಹಾರಾಷ್ಟ್ರದಲ್ಲಿ 10 ಕೋಟಿ ಇದರಲ್ಲಿ ಜನಸಂಖ್ಯೆಯಲ್ಲಿ 10 ಕೋಟಿ ಎಷ್ಟೋ ಜನಸಂಖ್ಯೆ 10% ಲಿಂಗಾಯತರಿದ್ದಾರೆ. ಅಲ್ಲಿ ಸುಮಾರು 1 ಕೋಟಿ 17 ಲಕ್ಷ 17 ಲಕ್ಷ ಜನ ಇದ್ದಾರೆ. ಅಲ್ಲಿ ಎಂಪಿಸಿಸಿ ಪ್ರೆಸಿಡೆಂಟ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಲೆಟರ್ ಹೆಡ್ ಮೇಲೆ ಇಬ್ಬರು ಜಾಯಿಂಟ್ ಶಿವಾಚಾರ್ಯರು, ಸಂತ ಶಿವಾಚಾರ್ಯರಲ್ಲ ಅವರು ಮತ್ತು ಸ್ವಾಮೀಜಿ ಮತ್ತು ಎಂಪಿಸಿಸಿ ಪ್ರೆಸಿಡೆಂಟ್ ಸಹಿ ಮಾಡಿ ನಾವು ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ನಾವು ನಮ್ಮ ಮತ ಹಾಕ್ರಿ, ನಮ್ಮ ಬೆಂಬಲ ಕೊಡ್ರಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಇವತ್ತೊಂದು ವರ್ಷ ಅಲ್ಲಿ ಮಾಡಿದ್ದಾರೆ ಮಹಾರಾಷ್ಟ್ರ. ಇಲ್ಲಿ ಕರ್ನಾಟಕ ಮಾಡಿದ್ದಿಲ್ಲ ಅಂತ ಅದು ಪ್ಲೀಸ್ ಒಂದ್ ನಿಮಿಷ ಮಾಡಿದ್ದಿಲ್ಲ. ಒಂದು ಇಲ್ಲಿ ಅಂತ ಯಾವ್ದು ಆಗಿತ್ತಾ? ಆಗಿಲ್ಲ. ಅಲ್ಲಿ ನೀವು ಅಧ್ಯಕ್ಷದ್ರಿ, ನೀವು ಅವ್ನಿಗೆ ಹೇಳ್ಬೇಕಾಗ್ತದೆ ಮೊದಲನ್ನ. ಅವನೇನ ಮ್ಯಾಲಿನ ಬಿದ್ದಿದ್ದಾನ ಅವನು. ಹೌದು ಸರ್, ಅವ್ನು ಮಾತಾಡಿದಾನ, ಮತ್ತೆ ನಾನು ರಿಯಾಕ್ಷನ್ ಕೊಡ್ಲೇಬೇಕಲ್ಲ. ಅಂದ್ರೆ ರಿಯಾಕ್ಷನ್ ಕೊಡದೆ ಏನಾಗ್ತದೆ ಸರ್? ಮತ್ತೆ ಪದೇ ಸರ್ ನೋ ಸುಮ್ಮನೆ ಅಲ್ಲ. ಇಟ್ ಇಸ್ ನಾಟ್ ದ ಫಸ್ಟ್ ಟೈಮ್. ಯಾರಿಗೆ ಹೇಳ್ಬೇಕು ಸರ್ ಅದನ್ನ? ನಾವು ರೇಸ್ ಮಾಡಿದ್ವಾ?
ಅರೆ ನೀವು ಯು ಬಿಕಮ್ ಸಾಫ್ಟ್ ಆನ್ ಹಿಮ್. ನೀವು ಅವನ ಬಗ್ಗೆ ಅವನ ಮ್ಯಾಲಿಂದ ಬಿದ್ದಿದ್ದಾನೆ. ಹೂ ಇಸ್ ಯು ಟು ಅಪಲೈಸ್? ಹೂ ಇಸ್ ಯು ಟು ಅಪಲೈಸ್? ಈಸ್ ದ ಪ್ರೆಸಿಡೆಂಟ್. ಇದು ಒಂದೇ ಸಲ ಅಲ್ಲ ಸರ್, ಇದು ಮೂರನೇ ಸಲ. ಇದು ದಿಸ್ ಇಸ್ ದ ಥರ್ಡ್ ಟೈಮ್ ಸ್ಟೇಟ್ಮೆಂಟ್ ಸರ್ ಅವನು. ಯಾಕೆ ನಾವು ಅವನು ಎಷ್ಟು ಸಲ ಕೊಡ್ತಾನೆ ಅಷ್ಟು ಸಲ ಕೊಡ್ತೀನಿ ಸರ್ ನಾನು. ಅಲ್ಲ ಅವ್ನು ಕೊಟ್ಟರೆ ನಾನು ಕೊಡ್ತೀನಿ ಅಂದೆ. ಮೊದಲು ಯಾಕೆ ಕೊಟ್ಟ ಸರ್? ಈಗ ಲಾಸ್ಟ್ ಟೈಮ್ ಆಯ್ತು, ಮತ್ತೆ ಕೊಟ್ಟ. ಯಾರು ಹೂ ಇಸ್ ಯು ಟು ಅಪಲೈಸ್? ನಮ್ಮ ಧರ್ಮದಾಗ ಇವಂದೇನು ಕೆಲಸ ಇದೆ ಸರ್? ಸರಿ, ಅವ್ನು ವಾರ್ನ್ ಮಾಡಿ ಸರ್. ನೀವು ಬರೀ ನಮಗೆ ಹೇಳಕ್ ಹೋಗ್ಬೇಡಿ. ನೀವು ಇವು ವಾರ್ ನಿಮ್ಮ ಅವ್ನು ಸುಧಾರಣೆ ಆದಾಗ ನಾವು ಸುಧಾರಣೆ ಆಗ್ತೀವಿ. ಇದನ್ನ ಆಗಲ್ಲ. ಓಕೆ ಸರ್, ಅವ್ನು ವಾರ್ ಮಾಡಿದ್ರೆ ನಾವು ಸುಧಾರಣೆ ಆಗ್ತೀವಿ. ಇಲ್ಲ, ಐ ಡೋಂಟ್ ಕೇರ್ ಫಾರ್ ದಟ್. ಇಲ್ಲ ಸರ್, ಓಕೆ ಓಕೆ ಆಯ್ತು, ಮಾಡಿರ್ತೇನೆ. ತಲೆ ಕೆಡಿಸ್ಬೋದು. ನನ್ನ ರೈತರಿದಾರಲ್ಲ, ನನ್ನ ರೈತರು, ನನ್ನ ಜನರು, ಸಿದ್ದೇಶ್ವರ ಸ್ವಾಮೀಜಿಯವರು ನನ್ನ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸಿದ್ದೇಶ್ವರ ಸ್ವಾಮೀಜಿ ಸರ್ಟಿಫಿಕೇಟ್ ಆ ಸರ್ಟಿಫಿಕೇಟ್ ನನಗೆ ಬಾಧ್ ಹೊಡೆದ. ಅದಕ್ಕೆ ಇವರು ಆದ್ರೆ ಇಷ್ಟೇ. ಯಾಕೆ ಅಂದ್ರೆ ಸ್ವಲ್ಪ ಜನರಿಗೆ ತಿಳಿಬೇಕು. ನಮ್ಮ ಜನರಿಗೆ ನಿಮ್ಮ ಮೂಲಕ ಯಾಕೆ ಓದ್ತಾರೆ, ತಿಳಿತಾರೆ, ಹಿಂಗದಲ್ಲಪ್ಪ ಅಂತ ತಿಳ್ಕೋತಾರ ಅಂತ ತಿಳ್ಕೊಂಡು ತಿಳಿಸಿ ಬರ್ತಿದ್ದಾರೆ. ವಿಜಯಪುರ ಎಸ್ಸಿ ಮೀಸಲು ಕ್ಷೇತ್ರದ ಲೋಕಸಭೆಯ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿ ಗುರುಬಸವ ರಬ್ಕವಿ ಪರ ಪ್ರಚಾರಕ್ಕೆಂದು ನಟ ಉಪೇಂದ್ರ ಆಗಮಿಸಿದರು. ಇದೇ ವೇಳೆ ಮಾಧ್ಯಮಗಳಿಗೆ ಮಾತನಾಡಿದ ಅವರು, ನಾನು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತೇನೆ ಎಂದು ಹೇಳಿದರು. ವಿಜಯಪುರ ಎಸ್ಸಿ ಮೀಸಲು ಕ್ಷೇತ್ರದ ಲೋಕಸಭೆಯ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿ ಗುರುಬಸವ ರಬ್ಕವಿ ಪರ ಪ್ರಚಾರಕ್ಕೆಂದು ನಟ ಉಪೇಂದ್ರ ಆಗಮಿಸಿದರು. ಇದೇ ವೇಳೆ ಮಾಧ್ಯಮಗಳಿಗೆ ಮಾತನಾಡಿದ ಅವರು, ನಾನು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತೇನೆ. ಈ ಬಾರಿ ಎಲ್ಲರನ್ನೂ ರೆಡಿ ಮಾಡಿ ನಿಲ್ಲಿಸುವ ಕೆಲಸ ಜಾಸ್ತಿ ಇದ್ದಿದ್ದರಿಂದ ನಾನು ಸ್ಪರ್ಧಿಸಿಲ್ಲ ಎಂದರು. ಅಲ್ಲದೆ ಪ್ರಜಾಕೀಯದಲ್ಲಿ ಹೆಸರು, ಹಣ, ಜಾತಿ ಯಾವುದೂ ಮುಖ್ಯವಾಗಲ್ಲ. ರಾಜ್ಯದಿಂದ ಪ್ರಜೆಗಳಿಗೆ ಕೀ ಕೊಡುವ ಕೆಲಸ ಪ್ರಜಾಕೀಯ ಮಾಡಲಿದೆ. 5 ವರ್ಷಗಳ ಕಾಲ ಅಧಿಕಾರ ಪ್ರಜೆಗಳ ಬಳಿಯೇ ಇರಲಿದೆ ಎಂದರು. ಇನ್ನು ರಾಜ್ಯದಲ್ಲಿ 27 ಕಡೆಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕಲಾಗಿದೆ. ಪ್ರಜಾಕೀಯಕ್ಕೆ ಸಾಕಷ್ಟು ಯುವಕರು ಬೆಂಬಲ ನೀಡುತ್ತಿದ್ದಾರೆ. ಈಗಿರುವ ರಾಜಕೀಯವನ್ನು ತಳಮಟ್ಟದಿಂದ ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಮೇಲ್ಭಾಗದಿಂದ ಬದಲಾವಣೆ ಮಾಡಲು ಹೊರಟಿದ್ದೇವೆ ಎಂದು ಸ್ಪಷ್ಟಪಡಿಸಿದರು. ಇನ್ನು ಸಾಧ್ಯವಾದ ಕಡೆಗಳಲ್ಲಿ ಪ್ರಚಾರ ಮಾಡುತ್ತಿದ್ದೇವೆ. ಇದುವರೆಗೂ ಎಲ್ಲರೂ ಹಣ, ಹೆಂಡ ತೋರಿಸಿಕೊಂಡೇ ಬರ್ತಿದ್ದಾರೆ. ಈ ಬಾರಿ ನಮಗೆ ಎಷ್ಟು ಸಹಕಾರ ನೀಡ್ತಾರೆ ನೋಡೋಣ. ಪ್ರಜಾಕೀಯದಲ್ಲಿ ಪ್ರಜೆಗಳೇ ಪ್ರಭುಗಳು. ಜನಗಳೀಗ ಏನು ಬೇಕು ಅಂತ ಮಾತನಾಡಿದ್ರೆ ಅದನ್ನು ಹುಚ್ಚುತನ ಅನ್ನೋದಾದ್ರೆ ಅದೇ ಬೇಕು ಎಂದರು. ಅಲ್ಲದೆ ಹಣ, ಹೆಂಡ ಹಂಚಿ ಹುಚ್ಚುತನ ಮಾಡೋ ಬದಲು ನಮ್ಮ ತತ್ವವೇ ಸರಿ. ನಮ್ಮ ಅಭ್ಯರ್ಥಿಗಳು ಗೆದ್ದಲ್ಲಿ ಸ್ವಂತ ನಿರ್ಧಾರ ತಗೊಳ್ಳುವುದಿಲ್ಲ. ಜನರ ಬಳಿ ಬಂದು ಕೇಳ್ತೇವೆ. ಅವರು ಹೇಳಿದ ಪಾರ್ಟಿಗೆ ಬೆಂಬಲ ಕೊಡ್ತೇವೆ ಎಂದರು. ರಾಜಕೀಯ ವ್ಯವಸ್ಥೆ ಇದುವರೆಗೂ ಏನಾಗಿದೆ ಅನ್ನೋದು ನಾವು ಹೇಳೋದು ಬೇಕಾಗಿಲ್ಲ. ಒಂದು ಕಾಲದಲ್ಲಿ ರಾಜರ ಆಡಳಿತ ಇತ್ತು, ಅದು ಬೇಡ ಅಂದ್ಬಿಟ್ಟು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂತು. ಬಟ್ ಅದು ನೇಚರ್ ಲಾ ಹೆಂಗಿದೆ ಅಂದ್ರೆ ಮತ್ತೆ ಅದು ಹಣ ಇರೋ ಕಡೆನೇ ಎಳ್ಕೊಂಡೋಗುತ್ತೆ. ಈಗ ಪ್ರಜಾಪ್ರಭುತ್ವ ಮತ್ತೆ ಒಂದು 20% ಜನ, ಪ್ರಭಾವಿ ಜನಗಳು, ಹಣ ಇರೋರು, ಒಂಥರ ರಾಜಕಾರಣ ಅನ್ನೋದು ಬಿಸ್ನೆಸ್ ಆಗೋಗಿದೆ. ಎಲ್ರಿಗೂ ಗೊತ್ತು. ಈಗ ಎಷ್ಟಾಗ್ತಿದ್ದೀರಿ? ಒಂದು 20-30 ಖರ್ಚು ಮಾಡ್ತಿರಲ್ವಾ? 30-40 30-40 50 ಆಗುತ್ತೆ. 50 ಅಂದ್ರೆ 50 ಕೋಟಿ ಅಲ್ಲ ಸರ್, 40-50 ಸಾವಿರ ಖರ್ಚು ಮಾಡ್ತಾರೆ ಅಷ್ಟೇ. ಇವ್ರು ಏನೊಂದು ಡೆಪಾಸಿಟ್ ಅಮೌಂಟ್ ಇದೆಯೋ ಅದರ ಮೇಲೆ ಒಂದು ಪಾಂಪ್ಲೆಟ್ ಪ್ರಿಂಟ್ ಮಾಡೋದು ಇಷ್ಟೇ ರಿಸ್ಟ್ರಿಕ್ಟ್ ಮಾಡ್ಕೊಂಡಿದೀವಿ ನಾವು. ಯಾಕಂದ್ರೆ ಅಲ್ಲೊಂದು ರಿಸ್ಟ್ರಿಕ್ಷನ್ ಬಂದ್ರೆ ಅವಾಗ ಹಣ ಒಂದು ಪಕ್ಕಕ್ಕಿಟ್ರೆ ಅವಾಗ ಬೇರೆ ಎಲ್ಲ ವಿಚಾರಗಳು ಬರುತ್ತೆ. ಅಲ್ಲಿ ಹಾರ್ಡ್ ವರ್ಕ್ ಬರುತ್ತೆ, ಏನೋ ಅಲ್ಲಿ ಜ್ಞಾನ ಬರುತ್ತೆ, ನಾಲೆಡ್ಜ್ ಬರುತ್ತೆ. ಸೊ ಇದೊಂದು ಬೇರೆ ತರದ ಪ್ರಯತ್ನ, ಒಂದು ಪ್ರೊಫೆಷನಲಿಸಂ ತರೋಣ ಅನ್ಬಿಟ್ಟು ಅವರಿಗೆ ಯೂನಿಫಾರ್ಮ್ ಇಂದ ಹಿಡಿದು ಎಲ್ಲವನ್ನೂ ಮಾಡಿದೀವಿ. ಯಾಕಂದ್ರೆ ಆ ಒಂದು ವೃತ್ತಿಪರತೆ ಬರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ. ಸೊ ಒಂದು ಹೊಸ ರೀತಿಯ, ಹೊಸದು ಅಂತ ಹೇಳೋದಕ್ಕಿಂತ ಇದು ಮೂಲವಾಗಿ ಇರಬೇಕಾದ್ದು. ಬಟ್ ಎಲ್ಲಿಂದ ಸ್ಟಾರ್ಟ್ ಆಗಿದೆಯೋ ಅದು ಬೇರೆ ಕಡೆ ಹೋಗಿ ಎಂಡ್ ಆಗ್ತಾ ಇದೆ. ಸೊ ಮತ್ತೆ ವಾಪಸ್ ಅಲ್ಲಿಗೆ ತಗೊಂಡೋಗುವಂತ ಇದ್ದಿದ್ದಷ್ಟೇ. ಸಂವಿಧಾನದಲ್ಲಿ ಹೇಳಿರೋ ಪ್ರಕಾರ ಎಲ್ಲರಿಗೂ ಒಂದು ಮುಕ್ತ ಅವಕಾಶ ಇರಬೇಕು. ಸೊ ಯಂಗ್ಸ್ಟರ್ಸ್ ಬಂದು ಪಾಲ್ಗೊಳ್ಳಬೇಕಿಲ್ಲಿ. ಸೊ ವರ್ಕರ್ಸ್ ಕೆಲಸ ಮಾಡಿ ರಿಪೋರ್ಟ್ಗಳು ಕೊಡುವಂತ ಸಿಸ್ಟಮ್ ಬರಬೇಕು. ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಜನಕ್ಕೆ ಅವ್ರನ್ನ ಕೆಳಗಿಳಿಸೋ ಒಂದು ಅಧಿಕಾರ ಇರಬೇಕು. ಸೊ ಇದೆಲ್ಲ ಬಂದಾಗ ಏನಾಗುತ್ತೆ ಅಂದ್ರೆ ಪ್ರಜೆಗಳ ಕೈಲಿ ಒಂದು ಪ್ರಭುತ್ವ ಇರುತ್ತೆ, ಅಧಿಕಾರ ಇರುತ್ತೆ.
ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ತರ ಒಂದು ಗೈಡ್ಲೈನ್ಸ್ ಹಾಕೊಂಡು ನಾವು ಇದೇ ರೀತಿ ಮಾಡ್ತೀವಿ. ಇಲ್ಲಿ ಹೆಸರಾಗ್ಲಿ, ಹಣ ಆಗ್ಲಿ, ಜಾತಿ ಆಗ್ಲಿ, ಬೇರೆ ಯಾವುದು ಮುಖ್ಯ ಆಗಬಾರದು. ನೀವು ಜನಗಳ ಜೊತೆ ಹಿಂಗ್ ಸಂಪರ್ಕದಲ್ಲಿರ್ತೀರಾ, ಯಾವ ತರ ಕೆಲಸ ಮಾಡ್ತೀರಾ, ಯಾವ ತರ ರಿಪೋರ್ಟ್ ಕೊಡ್ತೀರಾ, ಯಾವ ರೀತಿ ಜನ ನಿಮ್ಮನ್ನ ರಿಜೆಕ್ಟ್ ಮಾಡೋ ಒಂದು ವ್ಯವಸ್ಥೆನೂ ಇರುತ್ತೆ. ಈ ತರ ಒಂದು ಸಂಪೂರ್ಣವಾಗಿ ಅಧಿಕಾರನ ಈ ರಾಜಕೀಯದಿಂದ ಪ್ರಜೆಗಳಿಗೆ ಕೀ ಕೊಡುವಂತ ವ್ಯವಸ್ಥೆ ಇದು. ಪ್ರಜೆಗಳಿಗೆ ಶಿಫ್ಟ್ ಮಾಡುವಂತ ಒಂದು ಇದನ್ನ ಪ್ಲಾನ್ ಮಾಡಿದೀವಿ. ಸೊ ನಮ್ಮ ಪಾಂಪ್ಲೆಟ್ಸ್ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದಾರಲ್ಲ, ಪಾಂಪ್ಲೆಟ್ಸ್ ಎಲ್ಲ ಬಂದಿದೆಯಲ್ಲ, ಅದರಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಎಲ್ಲವೂ ಇದೆ. ಎಲ್ಲ ಅಧಿಕಾರನೂ ಕೂಡ 5 ವರ್ಷ ಪ್ರಜೆಗಳೇ ಇಟ್ಕೊಂಡು ಕೆಲಸಗಾರನ ಇಟ್ಕೊಳ್ಳುವಂತ ವ್ಯವಸ್ಥೆ ಇದು. ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಕೊಂಡಂಗೆ ಇರುತ್ತಿದ್ದು. ಇವರು ಆನ್ಸರಬಲ್ ಆಗಿರ್ತಾರೆ. ಈ ತರ ಒಂದು ನಿಜವಾದ ಪ್ರಜಾಪ್ರಭುತ್ವದ ವಾಪಸ್ ತರೋದಕ್ಕೋಸ್ಕರ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಅದೇ ಪ್ರಜಾಕೀಯ, ಅದೇ ಉತ್ತಮ ಪ್ರಜಾಕೀಯ ಪಕ್ಷದ ಇದು. ಈಗ 27 ಅಭ್ಯರ್ಥಿಗಳು ಆಲ್ರೆಡಿ ನಿಂತಿದ್ದಾರೆ. ಬಳ್ಳಾರಿ ಒಂದು ಕ್ಷೇತ್ರದಲ್ಲಿ ಬಿಟ್ಟು ಬೇರೆಲ್ಲ ಕಡೆ ಬಂದಿದ್ದಾರೆ. ಸೊ ಇದು ಒಂದು ನಿಜವಾಗ್ಲೂ ಇವರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಆಕ್ಚುಲಿ. ಯಾಕಂದ್ರೆ ಹೊಸದಾಗಿ ಬಂದಾಗ ಎಲ್ಲರಿಗೂ ಭಯ ಇರುತ್ತೆ, ಏನಾಗುತ್ತೋ ಎತ್ತಾನೋ. ಆಮೇಲೆ ನಾವು ಬೇರೆ ಸಭೆ ಸಮಾರಂಭಗಳು ಮಾಡಬೇಡಿ, ಖರ್ಚು ಮಾಡಬೇಡಿ, ಜನರ ಹತ್ರ ಡೈರೆಕ್ಟ್ ಆಗಿ ಎಷ್ಟು ಸಾಧ್ಯವೋ ಅಷ್ಟು ಹೋಗಿ ನೀವು ಅವ್ರ ಜೊತೆ ಬೆರೆತು ಈ ಪಾಂಪ್ಲೆಟ್ಸ್ ಕೊಟ್ಟು ವಿಚಾರ ಹೇಳಿ ಅಂತ ಹೇಳಿದೀವಿ. ಬಟ್ ಆದ್ರೂ ಹೋಪ್ಸ್ ಇಟ್ಕೊಂಡು ಇವರೆಲ್ಲ ಬಂದು ಯುವಕರು ಬಂದು ನಿಂತಿದ್ದಾರೆ. ಸೊ ನಿಮ್ಮ ಎನ್ಕರೇಜ್ಮೆಂಟ್, ನಿಮ್ಮ ಬೆಂಬಲ, ನಿಮ್ಮ ಸಹಕಾರ ಎಲ್ಲ ಬಹಳ ಮುಖ್ಯ. ಸೋಷಿಯಲ್ ಮೀಡಿಯಾಲು ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದಾರೆ. ನೋಡೋಣ ಏನು ಬದಲಾವಣೆ ಆಗುತ್ತೆ ಅಂತ. ಸರ್ ಆಕ್ಚುಲಿ ಮಾನದಂಡ ಏನಂದ್ರೆ ಫಸ್ಟ್ ಒಳ್ಳೆಯವರಾಗಿರ್ಬೇಕು ಸರ್. ಅದಕ್ಕೊಂದು ಮಿಷಿನ್ ಕಂಡುಹಿಡಿದಿಲ್ಲ ಸರ್, ಅದು ದೊಡ್ಡ ಪ್ರಾಬ್ಲಮ್. ಏನಂದ್ರೆ ಹಾನೆಸ್ಟ್ ಚೆಕ್ ಮಾಡೋದಕ್ಕೊಂದು ಮಿಷಿನ್ ಕಂಡುಹಿಡಿದ್ಬಿಟ್ರೆ ಬಹಳ ಚೆನ್ನಾಗಿರೋದು. ಸೊ ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ ಸರ್, ಯಾವ್ದಾದ್ರು ಒಂದು ಕಂಪ್ನಿಗೆ ಹೋಗಿ ಕೆಲಸಕ್ಕೆ ಸೇರ್ಕೊಂತೀರಾ, ಯಾರ ನೀವು ಹಾನೆಸ್ಟ್ ಆಗಿ ಕೆಲಸ ಮಾಡ್ತೀರಾ ಅಂತ ಕೇಳ್ತಾರ ಸರ್? ಕೇಳಲ್ಲ. ಅವರೊಂದು ರೂಟ್ ಮ್ಯಾಪ್ ಹಾಕ್ಬಿಟ್ಟಿರ್ತಾರೆ. ನೋಡಪ್ಪ ಹಿಂಗೆ 9 to 6 ಹಿಂಗೆ ಕೆಲಸ ಮಾಡಬೇಕು, ಹಿಂಗೆ ರಿಪೋರ್ಟ್ಸ್ ರೆಡಿ ಮಾಡಬೇಕು, ಈ ತರ ಟೈಮ್ ಲೈನ್ ಇರುತ್ತೆ, ಈ ತರ ಟಾರ್ಗೆಟ್ಸ್ ಇರುತ್ತೆ, ಇದನ್ನ ಫಿನಿಶ್ ಮಾಡಲೇಬೇಕು, ಮಾಡಲಿಲ್ಲ ಅಂದ್ರೆ ನಿನ್ನ ಕೆಲಸದಿಂದ ಕಿತ್ತಾಕ್ತೀವಪ್ಪ ಅಂತಾರೆ ಅಲ್ವಾ ಸರ್? ಅಲ್ಲೆಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ಇಲ್ಲಾರೆ ಕೆಲಸ ಹೋಗ್ಬಿಡುತ್ತೆ ಅಂತ. ಇಲ್ಲ ಸರ್, ಮಾಡ್ತೀನಿ. ನೆಕ್ಸ್ಟ್ ವಿಧಾನಸಭಾ ಎಲೆಕ್ಷನ್ ನಾನು ಮಾಡ್ತೀನಿ. ಈ ಸತಿ ನನಗೆ ಈ ಕೆಲಸಗಳು ಜಾಸ್ತಿ ಇರೋದ್ರಿಂದ, ಯಾಕಂದ್ರೆ ಹೊಸದಾಗಿ ಪಕ್ಷ ಸ್ಥಾಪಿಸಿದೀವಿ, ಎಷ್ಟೊಂದು ಜನ ನಾಮಿನೇಷನ್ ಪ್ರಕ್ರಿಯೆಗಳಿತ್ತು, ನಾವು ಡೆಲ್ಲಿಯಿಂದ ಲಾಯರ್ ಕರೆದು ಈ ತರದೆಲ್ಲ ಕೆಲಸಗಳಿದೆ ಸರ್. ಅದಕ್ಕೋಸ್ಕರ ಈ ಸತಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಎಲೆಕ್ಷನ್ ನಿಂತ್ಕೊಂತೀನಿ. ಸಂವಿಧಾನ ಉಳಿಸಬೇಕು ಅನ್ನುವಂತ ವಿಷಯ ಹೇಳತ್ತಿಲ್ಲ. ಇಂಥದೇ ವಿಷಯಗಳನ್ನು ಕನ್ನಯ್ಯ ಕುಮಾರ್ ಕೂಡ ಹಲವಾರು ವಿಷಯಗಳಲ್ಲಿ ಹೇಳಿದ್ದಾನೆ. ಅಂತವ್ರಿಗೆ ತಾವು ಸಪೋರ್ಟ್ ಮಾಡ್ತೀರಾ ಕನ್ನಯ್ಯ ಕುಮಾರ್ಗೆ? ಇಲ್ಲ ಸರ್, ಅವ್ರದ್ದೇನೋ ಒಂದು ಬೇರೆ ಫಿಲಾಸಫಿ ಮಾಡ್ಕೊಂಡಿದ್ದಾರೆ, ನಾವೇನೋ ಬೇರೆ ತರ ಹೋಗ್ತಿದೀವಿ ಸರ್. ಅವ್ರದ್ದು ಕರೆಕ್ಟ್ ಅಂದ್ರೆ ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇದು ಆಕ್ಚುಲಿ ಒಬ್ಬ ರಾಜ ಇನ್ನೊಬ್ಬ ರಾಜನಿಗೆ ಸಪೋರ್ಟ್ ಮಾಡೋ ವ್ಯವಸ್ಥೆ ಅಲ್ಲ ಸರ್, ಇದು ಜನ ಸಪೋರ್ಟ್ ಮಾಡೋ ವ್ಯವಸ್ಥೆ. ಅವ್ರು ಸರಿ ಇದ್ರೆ ಜನ ಸಪೋರ್ಟ್ ಮಾಡ್ತಾರೆ, ಅವ್ರು ಸರಿ ಇಲ್ಲ ಜನ ರಿಜೆಕ್ಟ್ ಮಾಡ್ತಾರೆ. ಸರ್ ನಮ್ದು ಐಡಿಯಾಲಜಿ ಇದೆಯಲ್ಲ ಸರ್, ಇದು ಕರೆಕ್ಟ್ ಅನ್ಸರಿ ಅವ್ರದ್ದು ಕರೆಕ್ಟೇ ಇರುತ್ತೆ ಸರ್, ಇಲ್ಲಾಂದ್ರೆ ಅವ್ರದ್ದು ಬೇರೆ ತರ ಇರುತ್ತೆ ಸರ್. ಇಲ್ಲಿ ಈ ದೇಶದಲ್ಲಿ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದ್ ತರ ಇರುತ್ತೆ ಸರ್. ನಾವ್ ಹೇಳ್ತಿರೋದು ವಾಪಸ್ಸು ಪ್ರಜೆಗಳಿಗೆ ನಾವು ರೈಟ್ಸ್ ಕೊಡೋ ಅಂತ ನಾವು ಮಾತಾಡ್ತಿರೋದು ಸರ್. ಏನಂದ್ರೆ ಒಂದು ಮ್ಯಾನಿಫೆಸ್ಟೋ ಮಾಡಿದ್ರು ಕೂಡ ಆ ಮ್ಯಾನಿಫೆಸ್ಟೋ ಅಥೆಂಟಿಕ್ ಆಗಿರ್ಬೇಕು, ಅದ್ರ ಜೊತೆ ಬಡ್ಜೆಟ್ ಇರಬೇಕು, ಅದ್ರ ಜೊತೆ ಟೈಮಿಂಗ್ ಇರಬೇಕು, ಯಾವಾಗ ಕೆಲಸ ಮಾಡ್ತಾರೆ ಅನ್ನೋ ವಿವರಗಳಿರಬೇಕು, ಅದು ಕೋರ್ಟ್ ಅಲ್ಲಿ ರಿಜಿಸ್ಟರ್ ಆಗುವಂತ ವ್ಯವಸ್ಥೆ ಬರಬೇಕು, ಅವಾಗ ಮಾತ್ರ ಮ್ಯಾನಿಫೆಸ್ಟೋ ಕೊಡಬೇಕು ಸರ್. ಟೋಟಲ್ ರಾಜಕೀಯನೇ ವಿರೋಧ ಸರ್ ಇದಕ್ಕೆ. ನಮ್ದು ಅಲ್ಲಲ್ಲ, ಇದು ಪ್ರಜಾಕೀಯ ಸರ್. ಅದೇ ಪ್ರಜಾಪ್ರಭುತ್ವದಲ್ಲಿ ರಾಜ ಅನ್ನೋ ಹೆಸರೇ ಬರಬಾರ್ದು ಸರ್. ಆಕ್ಚುಲಿ ಇದೆ, ಇದು ಪ್ರಜಾಕೀಯ ಅಮ್ಮ ರಾಜಕೀಯ ಅಂತ ಯಾರಮ್ಮ ಹೆಸರು ಕೊಟ್ಟಿದ್ದು? ಇದು ಪ್ರಜಾಕೀಯ ಅಮ್ಮ. ಅದೇಮ್ಮ ಪ್ರಜಾಕೀಯ ಅಂತ ಹೇಳ್ತಿರೋದು. ಆ ರಾಜಕೀಯ ವರ್ಡ್ ಯಾರು ಕಂಡುಹಿಡಿದಿರೋ ಗೊತ್ತಿಲ್ಲ. ರಾಜಪ್ರಭುತ್ವ ಹೋದ್ರ ಮೇಲೆ, ಪ್ರಜಾಪ್ರಭುತ್ವ ಬಂದ್ಮೇಲೆ ಪ್ರಜಾಕೀಯ ಇರಬೇಕಾಗಿತ್ತು, ಪ್ರಜಾಕಾರಣ ಇರಬೇಕಾಗಿತ್ತು, ಪ್ರಜಾನೀತಿ ಇರಬೇಕಾಗಿತ್ತು. ರಾಜನೀತಿ, ರಾಜಕೀಯ, ರಾಜಕಾರಣ ಅಂತ ಏನೇನೋ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಸರ್, ಅವ್ರು ಏನ್ ಮಾಡ್ತಿದಾರೋ 72 ವರ್ಷದಿಂದ ಒಂದು ದಾರಿಲಿ ಬಂದಿದ್ದಾರೆ, ಅವ್ರಿಗೆ ಅವ್ರು ಕರೆಕ್ಟ್. ಸೊ ನಾವು ಆ ದಾರಿಲಿ ಹೋಗ್ತಿಲ್ಲ ಸರ್, ನಾವು ವಾಪಸ್ ಪ್ರಜೆಗಳಿಗೆ ಬರ್ತಾ ಇದೀವಿ ಅಷ್ಟೇ. ಇದರಿಂದ ಏನಾದ್ರೂ ಒಂದು ಸ್ವಲ್ಪ ಬದಲಾವಣೆ, ಸಂಚಲನ ಏನು ನಿರೀಕ್ಷೆ ಇದೆಯಾ? ಎಷ್ಟು ಪರ್ಸೆಂಟೇಜ್ ವೋಟ್ ಅನ್ನ ನೀವು ಕ್ಯಾಪ್ಚರ್ ಮಾಡಬಹುದು ಅಂತ? ಇಲ್ಲ ಸರ್, ನೋಡೋಣ ಸರ್, ಎಲೆಕ್ಷನ್ ಆದ್ರ ಮೇಲೆ ಗೊತ್ತಾಗುತ್ತೆ. ಅದು ಈಗಲೇ ಈ ಒಂದು ಹಂತಕ್ಕೆ ಸ್ಟ್ರಾಟಜಿ ಒಂದು ಮಾಡ್ಕೊಂಡ್ ಬಂದಿರ್ತೀವಿ. ಇಲ್ಲ, ಖಂಡಿತ ತುಂಬಾ ಯುವಕರು ಬೆಂಬಲ ಕೊಡ್ತಿದ್ದಾರೆ ಇವಾಗ. ನಮ್ಮ ವೋಟ್ಸ್ ಆಗಿ ಬರ್ತಾವ? ಇಲ್ಲ ನಿರೀಕ್ಷೆ ಏನಿದೆ?
ಅಲ್ಲ ಕೇಳಿ ಒಂದ್ ನಿಮಿಷ. ಇವಾಗ ನಮ್ಮ ಅಭ್ಯರ್ಥಿಗಳು ಈ ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ತಿದೀವಿ ಅಂದ್ರೆ ಒಬ್ಬೊಬ್ಬ ಅಭ್ಯರ್ಥಿಗೆ ದಿನಕ್ಕೆ 150-200 ಫೋನ್ಗಳು ಬರುತ್ತೆ. ಎಲ್ಲ ಹುಡುಗರುಗಳು ಅವ್ರೇನ್ ಹೇಳ್ತಾರೆ ಅಂದ್ರೆ, ಸರ್ ನಮ್ಗೆ ₹1 ಬೇಡ ಸರ್, ನಾವು ನಮ್ಮ ಏರಿಯಾದಲ್ಲಿ ನಾವು ಪ್ರಚಾರ ಮಾಡ್ತಾ ಇದೀವಿ, ನಿಮಗೆ ನಮ್ ಬೆಂಬಲ ಇದೆ ಅಂತ ತುಂಬಾ ಜನ ಯುವಕರು ಮುಂದೆ ಬಂದಿದ್ದಾರೆ ಸರ್. ಅಲ್ಲ, ಉಪೇಂದ್ರ ಅಭಿಮಾನಿಗಳು ಉಪೇಂದ್ರ ಪರ ಪ್ರಚಾರಕ್ಕಿಂತ ಮತವಾಗಿ ಪರಿವರ್ತನೆ ಆಗ್ತವಾ ಸರ್? ಅದು ನನಗೆ ಎಲೆಕ್ಷನ್ ಮುಗಿದ ಮೇಲೆ ಗೊತ್ತಾಗತ್ತೆ ಸರ್. ಅದು ಎಲೆಕ್ಷನ್ ಮುಗಿದ ಮೇಲೆ ಅಲ್ವಾ ಸರ್ ಕರೆಕ್ಟ್ ಆಗಿ ಗೊತ್ತಾಗೋದು? ಈಗ ಬಿಜಾಪುರಕ್ಕೆ ನೀವು ಈ ಲೋಕಲ್ ಕ್ಯಾಂಡಿಡೇಟ್ ಮಾಡಬಹುದು ಸರ್. ಲೋಕಲ್ ಅವ್ರು ಬರ್ಬೇಕಾಗಿತ್ತು ಸರ್. ಅಲ್ಲ, ಅದೇ ಇನ್ನೊಂದ್ಸತಿ ಅದಕ್ಕೆ ಬಂದಿಲ್ಲ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಯಾರು ಬನ್ನಿ, ಇದು ಮುಕ್ತವಾದ ವೇದಿಕೆ, ಯುವಕರುಗಳು ಬನ್ನಿ. ತಳಮಟ್ಟದಿಂದ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಇಲ್ಲ ಸರ್, ಎಲ್ರಿಗೂ ಅದೊಂದು ಇದಿದೆ ಸರ್. ಆಕ್ಚುಲಿ ಎಲ್ಲ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ತಳಮಟ್ಟದಿಂದ ಬೆಳಿಬೇಕು ಅಂತ ಸರ್. ಆಕ್ಚುಲಿ ಏನಾಗುತ್ತೆ ಗೊತ್ತಾ ಸರ್, ಮೇಲ್ಗಡೆ ಎಷ್ಟು ಪ್ರೆಷರ್ ಇದೆ ಅಂದ್ರೆ ಇಲ್ಲಿ ಕೆಳಗಡೆ ಒಂದು ಇಂಜೆಕ್ಟ್ ಮಾಡಿದ್ರೆ ಅವರೇ ಚೇಂಜ್ ಆಗ್ಬಿಡ್ತಾರೆ ಸರ್ ಈ ಸಿಸ್ಟಮ್ ಅಲ್ಲಿ. ಒಂದು ಸಿಂಪಲ್ ಹೇಳ ಸರ್, ಒಬ್ಬ ಕಾರ್ಪೊರೇಟರ್ ನಮ್ಮ ಕಡೆಯಿಂದ ಹೋದ್ರೆ ಅಲ್ಲೊಬ್ರು MLA ಇರ್ತಾರೆ, ಅಲ್ಲೊಂದು MP ಇರ್ತಾರೆ, ಅಲ್ಲೊಂದು ಅಧಿಕಾರಿಗಳಿರ್ತಾರೆ. ಈ ಸಿಸ್ಟಮ್ ಅಲ್ಲಿ ಇದಾರೆ ಸರ್ ಅವರು. ಇವ್ರು ಹೋದ್ರೆ ಇವ್ರು ಬದಲಾಗಬೇಕಷ್ಟೇ ಹೊರತು ಮೇಲ್ನವ್ರು ಬದಲಾವಣೆ ಮಾಡಕ್ ಆಗಲ್ಲ ಸರ್. ಇದು ಮೇಲ್ಗಡೆಯಿಂದಲೇ ಬದಲಾವಣೆ ಆಗಬೇಕು. ಆ ಮೇಲ್ಗಡೆಯಿಂದ ಬದಲಾವಣೆ ಆಗೋದಕ್ಕೆ ಮತ್ತೆ ಜನಗಳೇ ಬದಲಾವಣೆ ಮಾಡಬೇಕು ಸರ್. ಇದನ್ನು ಚುನಾವಣೆ ನಂತರ ಬಿಎಸ್ವೈ ಅಡ್ವಾಣಿ ಜಾಗಕ್ಕೆ ಬರ್ತಾರೆ, ಕೊನೆಯ ಹಂತದ ನಾಯಕರಾಗ್ತಾರೆ ಎಂದು ಪರೋಕ್ಷವಾಗಿ ಬಿಎಸ್ ಯಡಿಯೂರಪ್ಪ ಮೂಲೆ ಗುಂಪಾಗ್ತಾರೆ ಎಂದು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವ ವೆಂಕಟರಾವ್ ನಾಡಗೌಡ ವಿಜಯಪುರದಲ್ಲಿ ವ್ಯಂಗ್ಯವಾಡಿದ್ದಾರೆ. ಚುನಾವಣೆ ನಂತರ ಬಿಎಸ್ವೈ ಅಡ್ವಾಣಿ ಜಾಗಕ್ಕೆ ಬರ್ತಾರೆ, ಕೊನೆಯ ಹಂತದ ನಾಯಕರಾಗ್ತಾರೆ ಎಂದು ಪರೋಕ್ಷವಾಗಿ ಬಿಎಸ್ ಯಡಿಯೂರಪ್ಪ ಮೂಲೆ ಗುಂಪಾಗ್ತಾರೆ ಎಂದು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವ ವೆಂಕಟರಾವ್ ನಾಡಗೌಡ ವಿಜಯಪುರದಲ್ಲಿ ವ್ಯಂಗ್ಯವಾಡಿದ್ದಾರೆ. ಇನ್ನು ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ಇದೆ. ಉದಾಸಿ ಯಡಿಯೂರಪ್ಪ ಇವರ ಮಕ್ಕಳು ರಾಜಕಾರಣದಲ್ಲಿ ಇದ್ದಾರೆ. ನಾಳೆ ಅವರಿಗೆ ಮೊಮ್ಮಕ್ಕಳು ಆದ ಮೇಲೆ ಅವರು ಬರ್ತಾರೆ ಎಂದು ದೇವೇಗೌಡರ ಕುಟುಂಬ ರಾಜಕಾರಣವನ್ನ ಸಮರ್ಥಿಸಿಕೊಂಡರು. ಇನ್ನು ದೇವೇಗೌಡ ಕುಟುಂಬ ಹಿಂಬಾಗಿಲಿನಿಂದ ಬಂದಿಲ್ಲ, ಮುಂಬಾಗಿಲಿನಿಂದ ಬಂದಿದ್ದಾರೆ. ಅವರಿಗೆ ಜನರೇ ಆಶೀರ್ವಾದ ಮಾಡಿದ್ದಾರೆ ಎಂದರು. ಮೀನುಗಾರರ ನಾಪತ್ತೆ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ ಸ್ಪಂದಿಸುವ ಕೆಲಸ ಮಾಡಲಿಲ್ಲ. ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಮೀನುಗಾರರ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಸಹ ಹೇಳಿಲ್ಲ. ನಾವು ತಾತ್ಕಾಲಿಕವಾಗಿ 1 ಲಕ್ಷ ಪರಿಹಾರ ಕೊಟ್ಟಿದ್ದೇವೆ ಎಂದರು. ಇವತ್ತು ರಾತ್ರಿ ನಾನು 2:30 ಗಂಟೆಗೆ ಬಂದಿದ್ದೇನೆ. ಮೊದಲು ನಮ್ಮ ಎಲ್ಲ ನಾಯಕರ ಜೊತೆ ಇಬ್ಬರು ಮಂತ್ರಿಗಳಿದ್ದಾರೆ, ಕಾಂಗ್ರೆಸ್ನ ಮಂತ್ರಿಗಳು, ಅವರ ಜೊತೆ ಚರ್ಚೆ ಮಾಡಿ ಚುನಾವಣೆಯಲ್ಲಿ ಏನೇನು ನಾವು ಮಾಡಬೇಕಾಗಿದೆ, ಏನೇನು ಆಗಿದೆ ಅಂತಕ್ಕಂಥದ್ದೆಲ್ಲ ಮೊದಲು ನೋಡಿ ನಾನು ಇವತ್ತು ನಾಳೆ ನಾಡ್ದ 3 ದಿನ ಇರ್ತೇನೆ ಇಲ್ಲೇ ಇದ್ದು. ಇವತ್ತು ಮಾಡಿದ ಮೇಲೆ ನಮ್ಮ ಹಿರಿಯರಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಮನಗುಳಿಯವರು ಇದ್ದಾರೆ. ಅವರ ನೇತೃತ್ವದಲ್ಲಿ ಎಲ್ಲೆಲ್ಲಿ ಹೋಗಬೇಕು, ಏನೇನು ಮಾಡಬೇಕು, ಯಾರನ್ನ ಭೇಟಿ ಆಗಬೇಕು, ಕೆಲವು ಪ್ರಮುಖರ ಏನಾದರೂ ನಮ್ಮಲ್ಲಿ ಕೆಲವು ಸಮಸ್ಯೆಗಳಿದ್ರೆ ಮೊದಲು ಅವುಗಳನ್ನು ಸರಿಪಡಿಸಬೇಕಾಗಿರೋದ್ರಿಂದ ಇವತ್ತು ಆ ಕೆಲಸವನ್ನು ನಾನು ಮಾಡ್ತೇನೆ. ಯಾರ್ಯಾರು ಎಲ್ಲೆಲ್ಲಿ ಏನೇನು ಯಾರನ್ನ ಭೇಟಿಯಾಗಿ ಏನು ಮಾಡಬೇಕಾಗಿದೆ ಅನ್ನೋದನ್ನು ಮನವೊಲಿಸಿ ಮಾಡ್ತಕ್ಕಂಥದ್ದನ್ನು ಮಾಡಿ ಸಂಜೆಯಿಂದ ನಾವು ಎಲ್ಲೆಲ್ಲಿ ಹೋಗಬೇಕು ಅನ್ನೋದನ್ನು ಜಿಲ್ಲಾಧ್ಯಕ್ಷರು ಮತ್ತು ಸಚಿವರು ತೀರ್ಮಾನ ಮಾಡ್ತಾರೆ. ಅವರ ಜೊತೆಯಲ್ಲಿ ಎಲ್ಲೆಲ್ಲಿ ಹೋಗೋದು, ಯಾರನ್ನು ಕಾಣಬೇಕು ಅನ್ನೋದನ್ನ ಮಾಡ್ತಾರೆ. ಜೆಡಿಎಸ್ಗೆ ಕಾಂಗ್ರೆಸ್ನವರು ಬೆಂಬಲನ ಸಂಪೂರ್ಣ ಕೊಡ್ತಾ ಇಲ್ಲ, ಇಲ್ಲಿ ಏನು ಅನಿಸ್ತದೆ ಸರ್ ನಿಮಗೆ? ನೋಡಿ, ಎಲ್ಲ ಕಡೆನೂ ಈಗ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಮೊನ್ನೆ ನೀವು ನಾಮಿನೇಷನ್ ಆಗುವಾಗ ಎಲ್ಲ ಸಚಿವರು ಇದ್ರು, ಶಾಸಕರಿದ್ರು, ಇಲ್ಲಿದೆ. ಬೇರೆ ಕಡೆ ಕೊಡ್ತಾ ಇಲ್ಲ. ಬೇರೆ ಕಡೆ ಅಂದ್ರೆ ನೀವು ಪರ್ಟಿಕ್ಯುಲರ್ಲಿ ಕೇಳಿದ್ರೆ ಹೇಳ್ತೀನಿ. ನಮ್ಮ ಮಂಡ್ಯದಲ್ಲಾಗ್ಲಿ ಹಂಗ ಹೇಳಿದ್ರೆ ಹೇಳ್ಬಿಡ್ತೀನಿ. ಮಂಡ್ಯ, ಹಾಸನ, ತುಮಕೂರಿನಲ್ಲಿ ಕೆಲವು ಸಮಸ್ಯೆಗಳಿರೋದು ನಿಜ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಈಗಾಗಲೇ ಹಾಸನದಲ್ಲಿ ಎಲ್ಲಾ ಕಾಂಗ್ರೆಸ್ ನಾಯಕರುಗಳು ಜೊತೆಯಾಗಿನೇ ಕೆಲಸ ಮಾಡೋದಕ್ಕೆ ಹೋಗಿದ್ದಾರೆ. ಮಂಡ್ಯದಲ್ಲಿ ಕೆಲವು ನಾಯಕರು ಇನ್ನೂ ಹೊಂದಾಣಿಕೆ ಮಾಡಿಲ್ಲ, ಆದರೆ ಕೆಳಮಟ್ಟದ ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು ಅವರೆಲ್ಲ ಕೂಡ ಈಗ ಕಲಿತು ಮಾಡ್ತಾ ಇದ್ದಾರೆ. ಇವತ್ತು ಮಂಡ್ಯದಲ್ಲಿ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ. ಅಲ್ಲಿಯ ಮಾಜಿ ಶಾಸಕರುಗಳನ್ನ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಡಿದ್ದಾರೆ. ಬಹುತೇಕ ಇವತ್ತು ಅವರನ್ನ ಮನವೊಲಿಸಿ ವೇದಿಕೆಯ ಮೇಲೆ ಕರೆತಂದು ಕೆಲಸ ಮಾಡೋದಕ್ಕೆ ಹಚ್ತಾರೆ ಅಂತಕ್ಕಂಥದ್ದು. ಒಂದ್ ನಿಮಿಷ ಸರ್, 1 ಸೆಕೆಂಡ್ ಸರ್, 1 ನಿಮಿಷ. ನಾನು ನೋಡಿ ಹೇಳ್ತಾ ಇರೋದು, ರಾಯಚೂರಿನಲ್ಲಿ
ನಾಮಿನೇಷನ್ ಆದ ತಕ್ಷಣ ಎಲ್ಲಾ ತಾಲೂಕುಗಳಲ್ಲಿ ನಾವು ಜಂಟಿಯಾಗಿ ಹೋಗಿ ಗೆದ್ದಿರೋರು ಸೋತಿರೋ ಕ್ಯಾಂಡಿಡೇಟ್ಗಳನ್ನ ಒಂದೇ ವೇದಿಕೆ ಮೇಲೆ ಕೂಡಿಸಿ ದೇವದುರ್ಗ, ಲಿಂಗಸೂಗೂರು, ಮಾನ್ವಿ, ರಾಯಚೂರು, ರೂರಲ್ಲು ಎಲ್ಲ ನಾನೇ ಹೋಗಿ ವೇದಿಕೆಯಲ್ಲಿ ಮಾತನಾಡಿ ಸರಿಪಡಿಸಿ ಯಾವುದೇ ತೊಂದರೆ ಇರಲಾರ್ದಂಗೆ ಈಗ ಅಲ್ಲಿ ಕೆಲಸ ನಡೀತಾ ಇದೆ. ಅಲ್ಲಿ ಏನು ಯಾವುದೇ ತೊಂದರೆ ಇಲ್ಲ. ಅದಾದ ಮೇಲೆ ಕೊಪ್ಪಳಕ್ಕೆ ನನ್ನ ಕ್ಷೇತ್ರ ಬರ್ತದೆ. ಕೊಪ್ಪಳಕ್ಕೂ ಕೂಡ ನಾನು ಸಿದ್ದರಾಮಯ್ಯನವರು ನಾಮಿನೇಷನ್ಗೆ ಬಂದಾಗ ನಾನು ವೇದಿಕೆಯ ಮೇಲೆ ಹೋಗಿ ಇವತ್ತು ನಮ್ಮ ಕ್ಷೇತ್ರಗಳಲ್ಲೂ ಕೂಡ ನಾನು ಗಂಗಾವತಿಯಲ್ಲಿ, ಕೊಪ್ಪಳದಲ್ಲಿ, ಸಿಂಧನೂರಿನಲ್ಲಿ ಸಭೆಗಳನ್ನು ಮಾಡಿ ನಮ್ಮ ಕಾರ್ಯಕರ್ತನ ಕರೆದು ಎಲ್ಲ ಅವರಿಗೆ ಹೊಂದಾಣಿಕೆಗಳನ್ನ ಕೂಡಿ ಹೋಗಬೇಕು ಅಂತಕ್ಕಂಥ ಒಂದು ಆದೇಶವನ್ನ ಕೊಟ್ಟು ಈಗ ಅಲ್ಲೆಲ್ಲಾ ಕಡೆನೂ ಕೂಡ ಕೂಡಿ ಅಡ್ಡಾಡ್ತಾರೆ. ಅಲ್ಲಿ ಏನೂ ತೊಂದರೆಗಳಿಲ್ಲ. ಬೇರೆ ನಾಯಕರು ಯಾರು ಬರ್ತಿದ್ದಾರೆ ಸರ್ ಈಗ ಪ್ರಚಾರಕ್ಕೆ? ಬರ್ತಾರೆ. ಕುಮಾರಸ್ವಾಮಿ ಅವರು ಬರ್ತಾರೆ. ಫಸ್ಟ್ ಫೇಸ್ ಮುಗಿದ್ರೆ ಸೆಕೆಂಡ್ ಫೇಸ್ ಇಂದು ಇವತ್ತು ನಾಳೆ ಹಾಕ್ತಾರೆ. ಹಾಕಿ ಅವರು ಬರ್ತಾರೆ. ಸಿದ್ದರಾಮಯ್ಯನವರು ಬರ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಬರ್ತಾರೆ. ಎಲ್ಲ ನಾಯಕರು ಇವಾಗ ಕಾರ್ಯಕ್ರಮಗಳನ್ನು ಹಾಕಿ ಆಗ್ತದೆ ಇವತ್ತು ನಾಳೆ. ಮೋದಿ ಅಲೆ ಜಿಲ್ಲೆಯಲ್ಲಿ ಮೀನುಗಾರದ್ದು ಹೇಳಿದ್ನಲ್ಲ, ಮೀನುಗಾರದ್ದು 7 ಮಂದಿ ಮಿಸ್ಸಿಂಗ್ ಆದವ್ರ ಬಗ್ಗೆ ಏನು ಮಾಹಿತಿ ಸಿಕ್ಕಿಲ್ಲ. ಯಾವುದೇ ಮಾಹಿತಿ ಹೊಸದಾಗಿ ಏನಾಗಿದೆ ನಿಖರವಾಗಿ ಇದಾಗಿದೆ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಯಾವುದೂ ಮಾಹಿತಿಗಳು ಸಿಕ್ಕಿಲ್ಲ. ಅವರು ಇದ್ದಾರೋ ಇಲ್ವೋ ಅಂತಕ್ಕಂಥದ್ದು ಏನು ಮಾಹಿತಿ ಬಂದಿಲ್ಲ. ಹೌದು, ಇಸ್ರೋದಿಂದ ನಾವೊಂದು ಹೊಸ ಇಕ್ವಿಪ್ಮೆಂಟ್ ಅನ್ನ ಈಗ ಅಳವಡಿಸೋದಕ್ಕೆ ಈಗಾಗಲೇ ಅವ್ರ ಜೊತೆ ಸಂಪರ್ಕ ಮಾಡಿದ್ದೇವೆ ಮತ್ತು 3 ಕೋಟಿ ರೂಪಾಯಿಗಳನ್ನ ನಾವು ಈ ಬಜೆಟ್ನಲ್ಲಿ ತೆಗೆದಿಟ್ಟಿದ್ದೇವೆ. ಈ ಅನಾಹುತಗಳು ಆವಾಗ ಆಗ್ತಾನೇ ಇರ್ತವೆ. ಅದಕ್ಕೆ ನಮಗೆ ಗೊತ್ತಾಗಬೇಕು, ನಿಖರವಾದ ಮಾಹಿತಿ ಸಿಗಬೇಕು ಅನ್ನೋ ಉದ್ದೇಶದಿಂದ 50% ಸಬ್ಸಿಡಿಯಲ್ಲಿ ಆ ಇಕ್ವಿಪ್ಮೆಂಟ್ಗಳನ್ನ ಸಮುದ್ರದ ಆಳಕ್ಕೆ ಹೋಗುವ ಮೀನುಗಾರರಿಗೆ ಕೊಡ್ತೇವೆ. ಈ ನಾಡದೋಣಿ ಮೀನುಗಾರರಿಗೆಲ್ಲ ಇದು ಆಳಕ್ಕೆ ಹೋಗ್ತಕ್ಕಂಥವ್ರು, ನಮ್ಮ ಟೆರಿಟರಿಯನ್ನು ದಾಟಿ ಹೊರಗಡೆ ಹೋಗ್ತಕ್ಕಂಥ ಮೀನುಗಾರರಿಗೆ ಅವುಗಳನ್ನು ಕಂಪಲ್ಸರಿಯಾಗಿ ತಗೋಬೇಕು ಅಂತಕ್ಕಂಥ ಆದೇಶವನ್ನ ಚುನಾವಣೆ ಆದಮೇಲೆ ನಾವು ಹೊರಡಿಸ್ತೇವೆ. ಅದನ್ನು ಹಾಕಿದ ಮೇಲೆ ನಿಖರವಾಗಿ ನಮಗೆ ಗೊತ್ತಾಗ್ತದೆ ಏನಾಗಿದೆ ಅಂತ ಹೇಳಬೇಕು. ನೋಡಿ, ಪರಿಹಾರವನ್ನ ಯಾವಾಗ ಕೊಡಕ್ ಬರ್ತದೆ? ಡೆತ್ ಡಿಕ್ಲೇರ್ ಆದ್ರೆ ಪರಿಹಾರ ಕೊಡಬಹುದು. ಡೆತ್ ಡಿಕ್ಲೇರ್ ಮಾಡಬೇಕು ಅಂದ್ರೆ ಈಗಿರುವ ಕಾನೂನಿನ ಪ್ರಕಾರ 10 ವರ್ಷ ಆದ್ಮೇಲೆ ಹೇಳಬೇಕು. ಎನಿಬಡಿ ಇಸ್ ಮಿಸ್ಸಿಂಗ್ ಅಂದ್ರೆ 10 ಇಯರ್ಸ್ ನಾವು ಅವ್ರು ಸತ್ತಾರ ಅಂತೇಳಿ ಡಿಕ್ಲೇರ್ ಮಾಡಕ್ ಬರೋದಿಲ್ಲ. ಪರಿಸ್ಥಿತಿ ಸಲುವಾಗಿನೇ ತಾತ್ಕಾಲಿಕವಾಗಿ 1 ಲಕ್ಷ ರೂಪಾಯಿಗಳನ್ನ ದ ಸೇಮ್ ಡೇ ನಾನು ಎಂದು ಅವ್ರ ಮನೆಗಳಿಗೆ ಹೋದೆ ಅವತ್ತೇ ಅಲ್ಲಿಂದಾನೇ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಮಾಧ್ಯಮದ ಸ್ನೇಹಿತರಿಗೆ ಹೇಳೋದ್ರ ಜೊತೆಗೆ ವಿದಿನ್ 3 ಡೇಸ್ ನಾನು ಅವರ ಕುಟುಂಬಗಳಿಗೆ ಹಣ ಕೊಡಿಸ್ತಕ್ಕಂಥ ಕೆಲಸ ಮಾಡಿದೆ. ಸರ್, ಎಚ್.ಡಿ.ಕೆ ಅವರು ಒಂದೇದು ಮಾಧ್ಯಮದ ಮೇಲೆ ಹಲ್ಲೆ ಆದ್ರೆ ನಮ್ಗೆ ಸಂಬಂಧ ಇಲ್ಲ ಅಂತಾರೆ. ಅದಾದ ನಂತರ ಮಾಧ್ಯಮದ ಮೇಲೆ ಹಲ್ಲೆ ಆಗಿದೆ. ಮತ್ತೆ ಇವತ್ತೇನ್ ಮಾಡ್ತಾರೆ? ಇಲ್ಲ, ಸೈನಿಕರು ಏನಿದ್ದಾರೆ ಯಾರಿಗೆ ತಿನ್ಲಿಕ್ಕೆ ಗತಿ ಇಲ್ವೋ ಅವಂತವ್ರು ಸೈನ್ಯ ಸೇರ್ತಾರೆ ಅಂತ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಗಮನಕ್ಕಿಲ್ಲ. ಆ ತರ ಹೇಳಿಕೆಗಳು ಕೊಡೋ ಪ್ರಶ್ನೆನೇ ಬರೋದಿಲ್ಲ. ಯಾರು ಕೊಟ್ಟಿಲ್ಲ ಇರಬಹುದು, ನನಗೆ ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ಲ ಅಂತ ನಾನು ಗೊತ್ತಿದ್ರೆ ಏನಾದ್ರೂ ಮಾಡಬಹುದು. ಯಾವ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೆ, ಯಾವ ಹಿನ್ನೆಲೆಯಲ್ಲಿ. ಈಗ ಒಂದೊಂದ್ಸಾರಿ ಏನಾಗ್ಬಿಡ್ತೈತೆ ಮಾಧ್ಯಮದ ಗೆಳೆಯರು ಏನ್ ತಪ್ಪು ತಿಳ್ಕೊಂಬದ್ ಬೇಡ. ನಾನು ಹೇಳಿದ ನನಗೆ ಮತ ಹಾಕ್ಲಿಲ್ಲ, ಅವರಿಗೆ ಮತ ಹಾಕಿ ಕಳಿಸಿರೋರು ಅವ್ರ ಮನೆಗಳಿಗೆ ಹೋಗ್ಲಿಲ್ಲ, ನನಗೇನು ಓಟ್ ಹಾಕಿಲ್ಲ ಅಂತ ಹೇಳಿ ನಾನು ಒಬ್ಬ ಮಂತ್ರಿಯಾಗಿ ನನ್ನ ಜವಾಬ್ದಾರಿ ಅಡ್ಡಾಡಿದೆ. ಅದನ್ನ ಹೇಳಲಿಲ್ಲ. ಹೆಡ್ಲೈನ್ ಅಲ್ಲಿ ಹೇಳಿಬಿಟ್ರಿ, ನನ್ನ ಮತದಾರಲ್ಲ ಎಂದು ಹೇಳಿದ ನಾಡಗೌಡರು. ನಾನು ನನ್ನ ಮತ, ಹೌದು ನನ್ನ ಮತದಾರಲ್ಲ ಅವರು. ನಾನೇನು ಆ ಕಾನ್ಸ್ಟಿಟ್ಯೂನ್ಸಿಗೆ ಕಾಂಟೆಸ್ಟ್ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಹೇಳಿದೆ ನಾನು. ಅವರಿಗೆ ಓಟ್ ಹಾಕಿ ಕಳಿಸಿದ್ದಾರೆ. ಅವರೇ ದೇಶದ ಮಂತ್ರಿ ಆಗಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಅವರು ಒಬ್ಬರ ಮನೆಗೂ ಹೋಗಿಲ್ಲ. ಅದನ್ನ ಕೇಳೋವಲ್ರಲ್ಲ, ನಮ್ಮನ್ನು ಕೇಳ್ತೀರಿ. ಅದು ಯಾಕೆ ಹೇಳಿದೆ ಅಂದ್ರೆ, ಮುಖ್ಯಮಂತ್ರಿಗಳು ಅವ್ರ ಮನೆಗೆ ಹೋಗಬಹುದಾಗಿತ್ತು ಈಗ ಅಂತ ಹೇಳಿದ್ರು. ನಾನು ಹೇಳಿದೆ ಇಟ್ ಇಸ್ ಟೂ ಲೇಟ್. ಈಗ ಹೋದ್ರೆ ನೀವೇ ಬರೀತೀರಿ, ಓ ಚುನಾವಣೆ ಬಂದಾಗ ಈಗ ಮುಖ್ಯಮಂತ್ರಿ ನೆನಪಾಗಿದ್ದಾನೆ ಮನೆಗೆ ಹೋದ್ರಿ ಅಂತ ಹೇಳ್ತೀರಿ. ಅದಕ್ಕೆ ಈಗ ಹೋಗೋದಲ್ಲ, ನಾವು ಹೋಗಿ ಬಂದಿದ್ದೇವೆ. ಹೋಮ್ ಮಿನಿಸ್ಟರ್ ಮನೆಗೆ ಹೋಗಿ ಬಂದಿದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಮನೆಗೆ ಹೋಗಿದ್ದಾರೆ. 3 ಜನ ನಾವು ಸರ್ಕಾರದ ಪರವಾಗಿ ಹೋಗಿ ಬಂದ ಮೇಲೆ ಮುಖ್ಯಮಂತ್ರಿಗಳು ಈಗ ಹೋಗೋದು ಚುನಾವಣೆ ಸಮಯದಲ್ಲಿ ಸೂಕ್ತ ಅಲ್ಲ ಅಂತ ಹೇಳಿ ನಾನು ಅದನ್ನ ಹೇಳಿದೆ. ಅದನ್ನ ಹೇಳ್ಬಿಡ್ತೀರಿ. ಈಗ ಅದನ್ನ ಏನ್ ಹೇಳಿದಾರೋ ನೀವೇನ್ ಹಾಕಿದಾರೋ ಗೊತ್ತಿಲ್ಲ. ಆ ತರ ಯಾರೂ ಹೇಳುದಿಲ್ಲ. ಸೈನಿಕರಿಗೆ ಅಪಮಾನ ಮಾಡತಕ್ಕಂಥ ಪ್ರಶ್ನೆ ಬರುವುದಿಲ್ಲ. ವಿಜಯಪುರ ನಗರದಲ್ಲಿಂದು ಜಯ ಕರ್ನಾಟಕ ಸಂಘದವರು ಕಡ್ಡಾಯವಾಗಿ ಮತದಾನ ಮಾಡಿ ಎಂದು ಮತದಾನ ಜಾಗೃತಿ ಜಾಥಾ ನಡೆಸಿದರು. ಬಾವುಟ ಹಿಡಿದು ನಾಮಫಲಕ ಹಿಡಿದು ಜನರಿಗೆ ಕಡ್ಡಾಯವಾಗಿ ಮತದಾನ ಮಾಡಿ ಎಂದು ತಿಳಿಸುತ್ತಾ ಮತದಾನ ಜಾಗೃತಿ ಜಾಥಾ ನಡೆಸಿದರು. ವಿಜಯಪುರ
ನಗರದಲ್ಲಿಂದು ಜಯ ಕರ್ನಾಟಕ ಸಂಘದವರು ಕಡ್ಡಾಯವಾಗಿ ಮತದಾನ ಮಾಡಿ ಎಂದು ಮತದಾನ ಜಾಗೃತಿ ಜಾಥಾ ನಡೆಸಿದರು. ಬಾವುಟ ಹಿಡಿದು ಮೀನಾಕ್ಷಿ ಚೌಕ್ದಿಂದ ಗಾಂಧಿ ವೃತ್ತ ಹಾಗೂ ಬೀದಿ ಬೀದಿಯಲ್ಲಿ ನಾಮಫಲಕ ಹಿಡಿದು ಜನರಿಗೆ ಕಡ್ಡಾಯವಾಗಿ ಮತದಾನ ಮಾಡಿ ಎಂದು ತಿಳಿಸಿದರು. ಅಂಬೇಡ್ಕರ್ ವೃತ್ತದವರೆಗೆ ಜಾಥಾ ನಡೆಸಿದರು. ಒಳ್ಳೆಯ ಅಭ್ಯರ್ಥಿಗೆ ವೋಟ್ ಮಾಡಿ, 100% ವೋಟ್ ಮಾಡಿ ಎಂದು ಆಟೋ ಮೂಲಕ ಘೋಷಣೆ ಕೂಗುತ್ತಾ ಮತದಾನ ಜಾಗೃತಿ ನಡೆಸಿದರು. ಯಾರು ರಾಣಿ ಮಾಡ್ತೀರಾ ಸ್ವಾಮಿ, ಯಾರನ್ನ ಲಲಾಗಳು ಮಾಡ್ತೀರಾ, ಅದನ್ನ ಜನತೆ ಪ್ರಜ್ಞಾವಂತ ಮತದಾರರುಗಳು ಯೋಚನೆ ಮಾಡಿ ಬಂಧುಗಳೇ. ಯಾರು ರಾಜ ಮಾಡಬೇಕು, ಯಾರು ರಾಣಿ ಮಾಡಬೇಕು, ಯಾರು ಲಲಾಗಳು ಮಾಡಬೇಕು ಅಂತ ಮಾಡಿಕೊಂಡು ಬಂಧುಗಳೇ. ಪ್ರಜೆಗೆ ಶಕ್ತಿ ಇದೆ, ಆ ಶಕ್ತಿ ಮತದಾನ ಮಾಡ್ರಿ. ಈಗ 5 ವರ್ಷ ಆರಿಸ್ ತಂದವ್ರು ಹೆಂಗದಾರ ಹೆಂಗಿಲ್ಲ, ಮುಂದಿನ ಚಲೋತ್ನಾಗೆ ಆರಿಸ್ ತಗೊಂಡ್ಬರ್ರಿ ಅಂತ. ಆರಿಸೋರು ಕೆಲಸ ಮಾಡೋರು ಹೆಂಗದಾರ ಅಂತೇಳಿ ನಾವ್ ಇದ್ದವ್ರಿಗೆ ನಮ್ಗೆ ಗೊತ್ತಿರ್ತೈತಿ. ಅವ್ ಅಂತವ್ರು ಇಂಥವ್ರಿಗೆ ಆರಿಸ್ ತಂದು ಮತ್ತೆ ಅದೇ 5 ವರ್ಷ ಅಳೋದು ಕರೀದು ಮಾಡ್ಕೊಳ್ಳೋದು ಬೇಡ. ನಮ್ದು ಬಿಜಾಪುರ ಸುಧಾರಿಸೋರು ಅಂತ ಒಳ್ಳೆ ವ್ಯಕ್ತಿಗೆ ಆರಿಸ್ ತಗೊಂಡು ಕಡ್ಡಾಯವಾಗಿ ಅಲ್ಲಿ ಹೋಗ್ದಂಗ ಎಲ್ಲಾರು ಚಲೋ ಒಳ್ಳೆ ವ್ಯಕ್ತಿಗೆ ವೋಟ್ ಹಾಕ್ರಿ. ವೋಟ್ ಮಾತ್ರ ಮರಿಬೇಡ್ರಿ, ಎಲ್ಲರೂ ವೋಟ್ ಹಾಕ್ರಿ. ಆದ್ರ ವೋಟ್ ಹಾಕೋದು ಎಂತವ್ರಿಗೆ ಹಾಕ್ಬೇಕು ಅನ್ನೋದು ನಮ್ ಕೈಯಾಗಿರ್ತೈತಿ. ಚಲೋರಿಗೆ ರೊಕ್ಕ ತಗೊಳಾರ್ದೆ, ಸೀರೆ ತಗೊಳಾರ್ದೆ, ಬಾಳೆ ತಗೊಳಾರ್ದೆ ಚಲೋ ವೋಟ್ ಹಾಕಿಸಿಂದ ಆರಿಸ್ ತಗೊಂಡ್ ಬಂದ್ ಅವ್ರ ಕೈಲೇ ಮನಿಗ್ ಹೋಗಿ ಕೆಲಸ ಮಾಡಿಸ್ಕೋರಿ ಅಂತ ಯಾಕ ವಿಜಯಪುರ ಜನತೆಯಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ವೋಟ್ ಹಾಕಿ ಮನ್ಯಾಗ ಕುಂದರ್ಬೇಡ್ರಿ. ವೋಟ್ ಹಾಕಿಂದಲೂ ಗೆದ್ದು ಬಂದಾಗ ಅವ್ರ ಮನಿಗ್ ಹೋಗಿ ಅವ್ರ ಕೈಲೇ ಎಲ್ಲಾ ಕೆಲಸ ಮಾಡಿಸ್ಕೋರಿ. ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲಾರು ಅಂತ ಕೇಳ್ಕೊತೀವಿ. ಕಂಡುಕಾಣತಕ್ಕಂಥ ಪ್ರತಿಯೊಬ್ಬರು ಸಹಾಯಕ್ಕೆ ನಮ್ಮ ಸಂಘಟನೆ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಅವತ್ತಿನ ದಿವಸ ಅವತ್ತಿನ ಸಮಯವನ್ನು ನಾವು ಮುಂಜಾನೆ 6ರಿಂದ 7 ಗಂಟೆಗೆ ಆ ಸಮಯವನ್ನು ಹಿರಿಯರಿಗೋಸ್ಕರ, ವಿಶೇಷವಾಗಿ ಹಿರಿಯ ವಿಕಲಚೇತರಿಗೋಸ್ಕರ ಮುಡುಪಾಗಿಟ್ಟು ಕಡ್ಡಾಯ ಮತದಾನ ಮಾಡ್ತೀವಿ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ನಮಗೆ ಮತದಾನದ ಹಕ್ಕನ್ನು ನಮ್ಮ ಕೈಲಿ ಕೊಟ್ಟಿದ್ದಾರೆ. ಯಾರನ್ನು ಒಳ್ಳೆಯವ್ರು ತರಬೇಕು, ಯಾರನ್ನು ನಾವು ಸೋಲಿಸಬೇಕು, ಯಾರನ್ನು ಗೆಲ್ಲಿಸಬೇಕು, ಯಾರು ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥ ಹಕ್ಕನ್ನು ಕೊಡ್ತಕ್ಕಂಥ ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಅವರ ಒಂದು ಮೂರ್ತಿ, ಅವರ ಒಂದು ಇದರ ಮುಂದೆ ಸ್ಮಾರಕದ ಮುಂದೆ ನಿಂತು ಮಾಡ್ತಿರೋದು ನಮ್ಮ ಹೆಮ್ಮೆ. ಇದು ಏನಾದರೂ ನಾವು ಗೌರವ ಸಲ್ಲಿಸಬೇಕಂದ್ರೆ ಈ ಮತದಾನ ಹಬ್ಬ, ಈ ಹಕ್ಕನ್ನು ಕೊಡ್ತಕ್ಕಂಥ ಮಹಾತ್ಮರಿಗೆ ನಮ್ಮ ಜಯಕಾರಣ ಸಂಘಟನೆ ವತಿಯಿಂದ ನಾವು ನಮ್ಮೆಲ್ಲ ಚರ್ಚನ್ ಸಮೀಪದ ರೇವತ್ಗಾಂವ್ ಗ್ರಾಮದ ಕಾರ್ಗಿಲ್ ವೀರ ಯೋಧ ಚನ್ನಬಸಪ್ಪ ಜಿಗ್ಜಿಂಗಿ ಅವರ 20ನೇ ಪುಣ್ಯ ಸ್ಮರಣೆಯನ್ನು ಅವರ ಕುಟುಂಬದವರು ಶಾಲಾ ಆವರಣದಲ್ಲಿರುವ ಅವರ ಸಮಾಧಿಗೆ ಪೂಜೆ ಸಲ್ಲಿಸುವ ಮೂಲಕ ನೆರವೇರಿಸಲಾಯಿತು. ಕೃಷ್ಣತ ಭಾಗವ ದಂಪತಿಗೆ 4 ಜನ ಗಂಡು ಮಕ್ಕಳಲ್ಲಿ ಕಿರಿಯವನಾದ ಇವರು ಅಪ್ಪಟ ದೇಶಭಕ್ತಿ ಹೊಂದಿದ ಇವರು ಸೈನಿಕ ವೃತ್ತಿಗೆ ಸೇರಿದ ಇವರು ಭಾರತ ಪಾಕಿಸ್ತಾನದ ಮಧ್ಯೆ ನಡೆದ ಕಾರ್ಗಿಲ್ ಯುದ್ದದಲ್ಲಿ ಏಪ್ರಿಲ್ 11, 1999ರಲ್ಲಿ ಶತ್ರುಗಳ ಗುಂಡಿಗೆ ಎದೆಗುಟ್ಟು ವೀರಮರಣವನ್ನ ಹೊಂದಿದ ಚನ್ನಬಸಪ್ಪನವರ ಅಂತ್ಯ ಸಂಸ್ಕಾರವನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೆರವೇರಿಸಲಾಗಿತ್ತು. ಪ್ರತಿ ವರ್ಷ ಏಪ್ರಿಲ್ 11ರಂದು ವೀರ ಯೋಧನ ಸಮಾಧಿಗೆ ಪೂಜೆಯನ್ನು ನೆರವೇರಿಸಿ ಸಿಹಿ ಪ್ರಸಾದವನ್ನು ಹಂಚುತ್ತಾ ಬಂದಿದ್ದಾರೆ. ಈ ವರ್ಷವೂ ಕೂಡ ಅವರ ತಾಯಿಯಾದ ಭಾಗವಳ ನೇತೃತ್ವದಲ್ಲಿ ಅವರ ಕುಟುಂಬದವರೊಡನೆ ಬಂದು ಸಮಾಧಿಗೆ ಪೂಜೆಯನ್ನು ನೆರವೇರಿಸಿ ಮಕ್ಕಳಿಗೆ ಸಿಹಿಯನ್ನು ಹಂಚಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟದ ಬಗ್ಗೆ ಮಾತನಾಡಿದ ಡಿಕೆ ಶಿವಕುಮಾರ್ ವಿರುದ್ಧ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿ. ವಿಜಯಪುರ ಎಸ್ಸಿ ಮೀಸಲು ಕ್ಷೇತ್ರದ ಲೋಕಸಭೆಯ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿ ಗುರುಬಸವ ರಬ್ಗವಿ ಪರ ಪ್ರಚಾರಕ್ಕಿಂದು ನಟ ಉಪೇಂದ್ರ ಆಗಮನ. ನಾನು
ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೇನೆ, ಪತ್ರಿಕಾಗೋಷ್ಠಿಯಲ್ಲಿ ನಟ ಉಪೇಂದ್ರ ಹೇಳಿಕೆ. ಚುನಾವಣೆ ನಂತರ ಬಿಎಸ್ವೈ ಅಡ್ವಾಣಿ ಜಾಗಕ್ಕೆ ಬರ್ತಾರೆ, ಬಿಎಸ್ ಯಡಿಯೂರಪ್ಪ ಮೂಲೆ ಗುಂಪಾಗ್ತಾರೆ. ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವ ವೆಂಕಟರಾವ್ ನಾಡಗೌಡ ವಿಜಯಪುರದಲ್ಲಿ ವ್ಯಂಗ್ಯ. ಜಯ ಕರ್ನಾಟಕ ಸಂಘದವರಿಂದ ಮತದಾನ ಜಾಗೃತಿ ಜಾಥಾ, ಕಡ್ಡಾಯವಾಗಿ ಮತದಾನ ಮಾಡಿ ಎಂಬ ನಾಮಫಲಕ ಹಿಡಿದು ಜಾಥಾ. ಕಾರ್ಗಿಲ್ ವೀರ ಯೋಧನ 20ನೇ ಪುಣ್ಯ ಸ್ಮರಣೆ, ರೇವತ್ಗಾಂವ್ ಗ್ರಾಮದ ಚನ್ನಬಸಪ್ಪ ಕೃಷ್ಣಾಥ ಜಿಗಜಿವನ್ಗಿ ವೀರ ಯೋಧನ ಸಮಾಧಿಗೆ ಪೂಜೆ. ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕೆಟಿವಿ ನ್ಯೂಸ್, ಸುದ್ದಿ ನೇರ ನಿರಂತರ.